ಏನು ನಾಟಿ ವೈದ್ಯ ಪದ್ಧತಿ ಇದೆ ಅದರಲ್ಲಿ 5137 ಕ್ಲಾಸ್ಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಡಾಕ್ಯುಮೆಂಟೇಶನ್ ಆಗಿದೆ. ಆಯುರ್ವೇದದಲ್ಲಿ ಬೇರೆ ಬೇರೆ ಸಮಿತಿಗಳನ್ನೆಲ್ಲ ಸೇರಿಸಿದಾಗ 2351, ಇನ್ನು ಹೋಮಿಯೋಪತಿಲಿ 506, ಅದೇ ಥರ ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ ಮಾಡರ್ನಲ್ಲಿ ಕೂಡ 504, ಇನ್ನು ಸಿದ್ಧಾರ್ಥದಲ್ಲಿ 1785. ಈ ಥರ ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನಲ್ಲೂ ಎಷ್ಟೆಷ್ಟಿದೆ ಅನ್ನೋದನ್ನ ನೀವು ನೋಡ್ಬೋದು. ಇದು ಅರ್ಬನ್ ಬೇಸ್ಡ್ ಇಂಡಸ್ಟ್ರೀಸ್ ಯಾವ್ಯಾವ್ದಿದೆ ಅಂತ ನಾವು ಇನ್ಫಾರ್ಮೇಶನ್ ಒಂದು ನಿಮಗೆ ಯಾವಾಗಲೇ ಹೇಳಿದೆ. ಮಾಡರ್ನ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿ, ಈಗ ನಿಮ್ಮ ಸಿಂಕೋನಾ ಇರ್ಬೋದು, ಈಗ ಕ್ವಿನೈನ್ ಅಂತ ಏನಿದೆ ಮಲೇರಿಯಾ ಕೊಡ್ತಾ ಇದ್ರು, ಕ್ಲೋರೋಕ್ವಿನೈನ್ ಅಂತ ಏನು ಮೊನ್ನೆ ಕೋವಿಡ್ ಟೈಮಲ್ಲೆಲ್ಲ ಕೊಟ್ಟರು, ಅದು ಕೂಡ ಕ್ವಿನೈನ್ ಅಂತ ಒಂದು ಸಿಂಕೋನಾ ಅನ್ನೋ ಮರದಿಂದ ಕಟ್ಟಿರುವಂಥದ್ದು, ಅದರಿಂದ ಅದನ್ನ ಡಿರೈವ್ ಮಾಡಿದ್ರು. ಅದೇ ಥರ ಆರ್ಟಿಮಿಸ್ಟಿನ್ ಅಂತ ಒಂದು ಡ್ರಗ್ ಬಂದಿದೆ ಮಲೇರಿಯಾಗೆ, ಅದು ಕೂಡ ಮೆಡಿಸಿನ್ ಪ್ಲಾಂಟ್ಸ್ ಡಿರೈವ್ ಮಾಡಿರೋದು. ಅದೇ ಥರ ಕೋಚಿಸಿನ್ ಅಂತ ಈ ಗೌಟ್ ಅಥವಾ ನಮ್ಮಲ್ಲಿ ಏನು ಜಾಯಿಂಟ್ ಪೈನ್ ಬರುತ್ತೆ, ಗೌಟ್ ಅಂತ ಒಂದು ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗುತ್ತೆ, ಆ ಗೌಟ್ ಅಂತ ಏನಿದೆ ಆ ಕಾಯಿಲೆಯನ್ನು ಕೂಡ ಕೋಚಿಸಿನ್ ಅಂತ ಒಂದು ಡ್ರಗ್ ಅನ್ನ ಕೊಡ್ತಾರೆ. ಅದು ಕೂಡ ಮೆಡಿಸಿನ್ ಪ್ಲಾಂಟ್ಸ್ ಇಂದ ಬಂದಿದ್ದು. ಆಮೇಲೆ ಅವ್ರು ಸಿಂಥಸೈಸ್ ಮಾಡೋಕೆ ಶುರು ಮಾಡಿದ್ರು. ಈಗ ವಿನ್ ಪ್ಲಾಸ್ಟಿನ್ ಅಂತ ನೀವು ಕೇಳಿರ್ಬೋದು, ಅಥವಾ ಕ್ಯಾಂಪೋಸಿನ್ ಏನು ನಾಪಿ ಅಪಾಯಿಂಟೆಡ್ ಅಂತ ಏನು ಗಿಡ ದುರ್ವಾಸನೆ ಮರ ಅಂತ ಹೇಳ್ತಾ ಇದ್ರು, ಬಹಳಷ್ಟು ನಂಬರ್ ಕಡಿಮೆ ಆಗಿದೆ, ಬಹಳಷ್ಟು ಹೋಗ್ತಿದೆ ಅಂತ ಹೇಳ್ತಿದ್ರು. ಅಂತ ಕ್ಯಾಂಪೋಸಿನ್ ಅನ್ನುವಂಥ ಡ್ರಗ್ಗಳು ಮಾಡರ್ನ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಬಳಸ್ತಾರೆ ರಾ ಮೆಟೀರಿಯಲ್ ಆಗಿ. ಅದು ಕೂಡ ಮೆಡಿಸಿನ್ ಪ್ಲಾಂಟ್ ಬೇಸ್ಡ್. ಈ ಥರ ಬಹಳಷ್ಟು ಇದು ಕೂಡ ಮಾಡರ್ನ್ ಫಾರ್ಮಾಸ್ಯೂಟಿಕಲ್ ಅಲ್ಲಿ ಪ್ಲಾಂಟ್ ಬೇಸ್ಡ್ ಇದೆ. ಅವ್ರು ಏನು ಮಾಡಿದ್ರು, ಒಂದ್ಸರಿ ಡಿರೈವ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದ್ರ ಕೆಮಿಕಲ್ ಸ್ಟ್ರಕ್ಚರ್ ಅನ್ನ ನೋಡ್ಕೊಂಡು ಆಮೇಲೆ ಅವ್ರು ಸಿಂಥಸೈಸ್ ಮಾಡಕ್ಕೆ ಶುರು ಮಾಡ್ತಾರೆ. ಅಥವಾ ಅದನ್ನ ಸರಿಯಾಗಿ ಸಿಂಥಸೈಸ್ ಆಗ್ತಾ ಇದ್ದಾಗ ಅವ್ರು ಇನ್ನೂ ಪ್ಲಾಂಟ್ ಬೇಸ್ಡನ್ನೇ ಅವರು ಸೋರ್ಸ್ ಮಾಡ್ತಾ ಇರ್ತಾರೆ. ಅದೇ ಥರ ಕ್ಲಾಸಿಕಲ್ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಆಯುಷಲ್ಲಿ ಕ್ಲಾಸಿಕಲ್ ಮತ್ತೆ ಪ್ರೋಗ್ರೇಮ್ ಅಂತ 2 ಸೆಟ್ ಆಫ್ ಇದು ಬರ್ತದೆ ಇಂಡಸ್ಟ್ರೀಸ್. ಕ್ಲಾಸಿಕಲ್ ಅಂದ್ರೆ ನೀವು ಆಯುರ್ವೇದಿಕ್ ಡಾಕ್ಟರ್ಗಳ ಹತ್ರ ಹೋಗಿದಾಗ ನೋಡಿರ್ಬೋದು, ಚೂರ್ಣಗಳನ್ನು ಕೊಡ್ತಾರೆ, ಆಸವ ಅರಿಷ್ಟ ಅಂತ ಕೊಡ್ತಾರೆ, ಕಷಾಯಗಳು ಅಂತ ಕೊಡ್ತಾರೆ, ಅಥವಾ ಗೃತಾಸ್ ಅಂತ ಕೊಡ್ತಾರೆ. ಗೃತ ಅಂದ್ರೆ ಮೆಡಿಕೇಟೆಡ್ ಟೀ, ಅಥವಾ ಇನ್ನು ಲೇಹ್ಯ ಚವನ್ಪ್ರಾಶ್ ಇದೆ, ಅದು ಅಗಸ್ತ್ಯ ಇರೋದ ರಸಾಯನ ಅಂತ ಹೇಳ್ತಾರೆ. ಈ ಥರದ್ದು ಕೆಲವೊಂದು ಪ್ರಿಪರೇಷನ್ಗಳು ಇವು ಕ್ಲಾಸಿಕಲ್ ಅಂತ. ಕ್ಲಾಸಿಕಲ್ ಅಂದ್ರೆ ಆಯುರ್ವೇದದ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಅಥವಾ ಆಯುರ್ವೇದ ಸಂಹಿತೆಗಳಲ್ಲಿ ಅದನ್ನ ಹೇಳಿರುವಂಥದ್ದು ಅಂತ. ಇನ್ನು ಪ್ರೋಪ್ರಿಯೇಟ್ ಮೆಡಿಸಿನ್ ಅಂದ್ರೆ ಇತ್ತೀಚೆಗೆ ಏನು ಈ ಕಂಪ್ನಿಯವರು ಅವ್ರದೇ ಆದ ಫಾರ್ಮುಲಾ ಮಾಡಿಕೊಂಡು ಅಥವಾ ರಿಸರ್ಚ್ ಮಾಡಿದ ನಂತರದಲ್ಲಿ ಅವ್ರದೇ ಆದ ಫಾರ್ಮುಲಾ, ಈಗ ನಿಮ್ಮ ಇವರು ಹಿಮಾಲಯ ಕೆಲವೊಂದು ಪ್ರಿಪರೇಷನ್ಸ್ ನೋಡಿರ್ಬೋದು. ಸೆಪ್ಟಿಲಿನ್ ಅಂತ ನೀವು ಕೇಳಿರ್ಬೋದು, L52 ಕೇಳಿರ್ಬೋದು, ಲಿಯೋಮಿನ್ ಅಂತ ಜರಕ್ ಕಂಪ್ನಿ ಕೇಳಿರ್ಬೋದು. ಇವೆಲ್ಲವೂ ಕೂಡ ಕಂಪ್ನಿಯವರು ಅವ್ರದೇ ಆದ ಒಂದು ಫಾರ್ಮುಲಾ ಮಾಡಿಕೊಂಡು ಅದನ್ನ ಮುಂಚೆ ರಿಸರ್ಚ್ ಮಾಡಿ ಫಾರ್ಮುಲಾ ಮಾಡಿಕೊಂಡು ಆಮೇಲೆ ಮಾರ್ಕೆಟಿಂಗ್ ಬಿಟ್ಟಿರ್ತಾರೆ. ಆ ಥರದ್ದು ಅವು ಆಯುರ್ವೇದಿಕ್ ಡ್ರಗ್ಸ್ ಯಾಕಂದ್ರೆ ಅದು ಬೇಸ್ ಆಯುರ್ವೇದದ ಕಾನ್ಸೆಪ್ಟ್ ಅಲ್ಲಿ ಅವರು ಮೆಡಿಸಿನ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ. ಅದ್ರ ಪ್ರೆಸೆಂಟೇಷನ್ ಮತ್ತೆ ಅದ್ರ ಇದು ಕ್ಲಾಸಿಕಲ್ ಇದರಲ್ಲಿರಲ್ಲ, ಸಂಹಿತೆಗಳಲ್ಲಿರಲ್ಲ. ಅದಕ್ಕೋಸ್ಕರ ಅವನ್ನ ಪ್ರೋಪ್ರೈಟರಿ ಮೆಡಿಸಿನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅರ್ಬಲ್ ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರಿ. ಅರ್ಬಲ್ ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರಿಗಳನ್ನ ಇದು ಈಗ ದೊಡ್ಡ ಮಟ್ಟದಲ್ಲಿ ಈ ಏನು ನಾನು ಕ್ಲಾಸಿಕಲ್ ಅಥವಾ ಪ್ರೋಪ್ರೈಟರಿ ಅಂತ ನಾನು ಏನು ಹೇಳಿದೆ, ಈ ಕಂಪ್ನಿಗಳು ಕ್ಲಾಸಿಕಲ್ ಕಂಪ್ನಿಗಳು ಬಹಳಷ್ಟು ನಂಬರ್ ಆಫ್ ಸ್ಪೀಸೀಸ್ ಜಾಸ್ತಿ ಉಪಯೋಗಿಸೋದು, ಆದರೆ ಅವುಗಳ ಕ್ವಾಂಟಿಟಿ ಕಡಿಮೆ. ನೀವು ಅಂದರೆ ಫಾರ್ ಎಕ್ಸಾಂಪಲ್ ಈಗ ದಶಮೂಲ ಅಂತ ಕರಿತೀವಿ. ದಶಮೂಲ ಅಂದರೆ ಏನು ನಿಮ್ಮ ಬಿಲ್ಲುಪತ್ರೆ ಮರ ಇದೆ, ಅಥವಾ ಶಿವನಿ ಮರ ಇದೆ, ಅಥವಾ ನಿಮ್ಮ ಗೋಲ್ಡನ್ ಕೊಂಬು ಅಂತಾರೆ ಅದಿದೆ. ಈ ಥರದ್ದು ಎಲ್ಲ 10 ಗಿಡಗಳನ್ನ ಬೇರೆಗಳನ್ನ ಉಪಯೋಗಿಸಿ ಮಾಡುವಂಥದ್ದು ದಶಮೂಲ ಅರಿಷ್ಟ. ದಶಮೂಲ ಅವುಗಳಲ್ಲಿ 10 ಸ್ಪೀಸೀಸ್ ಇರ್ತದೆ, ಅವುಗಳು ಬಳಸೋದು ಸ್ವಲ್ಪ ಬಳಸ್ತಾರೆ. ಹಾಗಾಗಿ ಅದರಲ್ಲಿ ಕ್ವಾಂಟಿಟಿ ಕಡಿಮೆ, ಈಚ್ ಸ್ಪೀಸೀಸ್ದು ನಂಬರ್ ಆಫ್ ಸ್ಪೀಸೀಸ್ ಜಾಸ್ತಿ. ಆದರೆ ಇಲ್ಲಿ ಹರ್ಬಲ್ ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರೀಸ್ ಅಲ್ಲಿ ಏನಾಗ್ತದೆ, ನೀವು ಕೋಲಿಯಸ್ ಫೋರ್ಸ್ಕೋಲಿನ್ ಅಂತ ಕೇಳಿದ್ರಿ ಅನ್ಕೊಳ್ತೀನಿ. ಕೋಲಿಯಸ್ ನಾವು ಮಾರ್ಕ್ಲಿ ಬೇರು, ಇನ್ನೊಂದು ಮಾರ್ಕಂದಿ ಬೇರು. ಮಾರ್ಕಂದಿ ಬೇರು ಅಂದ್ರೆ ಕೋಲಿಯಸ್ ಫೋರ್ಸ್ಕೋಲೈ. ಅದನ್ನ ಕಲ್ಟಿವೇಶನ್ ಅಲ್ಲಿ ಇತ್ತು. ಕಲ್ಟಿವೇಶನ್ ಅಲ್ಲಿ ಉತ್ತರ ಕರ್ನಾಟಕದಲ್ಲೆಲ್ಲ ಕಲ್ಟಿವೇಶನ್ ಅಲ್ಲಿ ಇದೆ. ಅದನ್ನ ಏನ್ ಮಾಡ್ತಾರೆ, ಒಂದು ಕೋಲಿಯಸ್ ಫೋರ್ಸ್ಕೋಲಿನ್ಗೋಸ್ಕರನೇ ಅದನ್ನ ಬೆಳೆಸಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಅಷ್ಟನ್ನೇ ಅವ್ರು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ. ಇಲ್ಲಿ ಏನಾಗ್ತದೆ, ನಂಬರ್ ಆಫ್ ಸ್ಪೀಸೀಸ್ ಕಡಿಮೆ. ಆದ್ರೆ ಅಲ್ಲಿ ಯಾವ್ದಾದ್ರು ನಿಮ್ಮ ಇದು ಕೂಡ ತಗೊಳ್ತಾರೆ, ಯಾವುದು ಕುರ್ಕುಮೆನ್ ತಗೊಳ್ತಾರೆ, ಜಾಸ್ತಿ ಅವರು ಅರಿಶಿನ ತಗೊಳ್ತಾರೆ, ಅದರಿಂದ ಕುರ್ಕುಮೆನ್ ತಗೊಳ್ತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಥರ ಹಲವಾರು ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರೀಸ್ಗಳು. ನೆಕ್ಸ್ಟ್ ನ್ಯೂಟ್ರಾಸ್ಯೂಟಿಕಲ್ ಇಂಡಸ್ಟ್ರೀಸ್ಗಳು. ನಿಮಗೆ ಯಾವ್ಯಾವುದು ಇದು ಇದೆ, FSSAI ಲೈಸೆನ್ಸ್ ಅಂತ ಏನು ನೋಡ್ತೀರಿ,
ಬ್ರ್ಯಾಂಡ್ ನೋಡ್ತಿರಲ್ಲ, ಈಗ ನಿಮ್ಮ ನೋನಿ ಇರ್ಬೋದು, ಅಥವಾ ಬಹಳಷ್ಟು ಆಮ್ಲ ಜ್ಯೂಸ್ ಇರ್ಬೋದು, ಅಥವಾ ಕೆಲವೊಂದು ಶತಾವರಿ ಪೌಡರ್ಗಳು ಇರ್ಬೋದು, ಕೆಲವೊಂದು ಸಿರಪ್ಗಳು ಇರ್ಬೋದು. ಇವುಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅವರು FSSAI ಲೈಸೆನ್ಸ್ ತಗೊಳ್ತಾರೆ, ಫುಡ್ ಸೇಫ್ಟಿ ಇದ್ರದ್ದು ಏನು ಲೈಸೆನ್ಸ್ ತಗೊಂಡು ಅದರಲ್ಲಿ ಅವರು ನಾಟ್ ಆಸ್ ಎ ಡ್ರಗ್, ಆಸ್ ಎ ಫುಡ್ ಸಪ್ಲಿಮೆಂಟ್, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಂತ ಹೇಳಿ ಅದನ್ನ ಮಾಡ್ತಾರೆ. ಅದರಲ್ಲಿ ಶತಾವರಿನ ಬಳಸ್ತಾರೆ, ಅಶ್ವಗಂಧನ ಬಳಸ್ತಾರೆ, ಅಥವಾ ಈ ಥರದ ಯಾವುದರಲ್ಲಿ ನ್ಯೂಟ್ರಿಷನ್ ಇದೆಯೋ ಸೆಂಡೆಲ್ಲ ಬಳಸ್ತಾರೆ, ಅಥವಾ ನಿಮ್ಮ ಒಂದೆಲ್ಲ ರಾಮಿ ಇವುಗಳನ್ನೆಲ್ಲ ಬಳಸೋದ್ರಿಂದ ಅವನ್ನ ನ್ಯೂಟ್ರಾಸ್ಯೂಟಿಕಲ್ ಅಂತ ಅವರು ಪ್ರಮೋಟ್ ಮಾಡ್ತಾರೆ, ಅವ್ರಿಗೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೊಡ್ತಾರೆ. ಅದೇ ಥರ ಅವಾಗಲೇ ಹೇಳಿದ್ದಿಲ್ಲ, ನಾಲ್ಕನೇ ಬೇರು ಈಗ ಏನು ರೈತರು ಆ ಟೆಕ್ನಾಲಜಿ ತಗೊಂಡಿದ್ದಾರೆ, ಅದನ್ನು ನ್ಯೂಟ್ರಿಷನಲ್ ಅನಾಲಿಸಿಸ್ ಮಾಡಿಸಿದ್ದಾರೆ. ನೆಕ್ಸ್ಟ್ ಅವರು ಪ್ರಾಡಕ್ಟ್ ಆಗಿ ಯೂಸ್ ಆಗಿ ಬಿಟ್ಟಾಗ ಅದನ್ನ ಅದು ನ್ಯೂಟ್ರಾಸ್ಯೂಟಿಕಲ್ ಆಗಿ ಹೋಗ್ತದೆ. ಇನ್ನು ಕಾಸ್ಮೋಸ್ಯೂಟಿಕಲ್ ನಿಮಗೆಲ್ಲರೂ ಗೊತ್ತಿದೆ. ಕಾಸ್ಮೋಸ್ಯೂಟಿಕಲ್ ಅಲ್ಲಿ ಬಹಳಷ್ಟು ಈಗ ಹೇರಿಂದ ಹಿಡಿದು ಹೇರ್ ಡೈ ಕ್ಲೀನಿಂಗ್ ಇರ್ಬೋದು, ಅಥವಾ ಇದು ಇರ್ಬೋದು, ಏನು ಹೇರ್ ಫಾಲ್ಗೆ ಇರ್ಬೋದು, ಅಥವಾ ಹೇರ್ ರಿಮೂವಲಿಗೆ ಇರ್ಬೋದು, ಅಥವಾ ನಿಮ್ಮ ಸ್ಕಿನ್ ಏನೋ ಡಾರ್ಕ್ ಆಗಿದೆ ಅನ್ನೋದಕ್ಕೆ ಇದಕ್ಕೆಲ್ಲ ಕೂಡ ಕಾಸ್ಮೆಟಿಕ್ಸ್ ಏನು ಉಪಯೋಗಿಸ್ತೀವಿ. ನೀವು ನೋಡಿದ್ರೆ ಅಲೋವೆರಾ ಟಾಪಲ್ಲಿ ಇದೆ ಬಹಳಷ್ಟು. ಆದರೆ ಅಲೋವೆರಾ ಯಾರು ಕೂಡ ಬೈಬ್ಯಾಕ್ ಅಗ್ರಿಮೆಂಟ್ ಪರ್ಚೇಸ್ ಮಾಡ್ತಾ ಇಲ್ಲ. ಎಲ್ಲ ಇಂಡಸ್ಟ್ರಿಯನ್ನು ಅವರೇ ಬೆಳೆಸ್ಕೊಂಡು ಅವರೇ ಪ್ರೊಸೆಸ್ ಮಾಡ್ಕೊಂಡು ಅವರೇ ಮಾರ್ಕೆಟಿಂಗ್ ಮಾಡ್ತಾರೆ. ಹಾಗಾಗಿ ಬಹಳಷ್ಟು ಅಲೋವೆರಾ ಕನ್ಸಂಪ್ಷನ್ ಜಾಸ್ತಿ ಇದ್ರೂ ಕೂಡ ಅದನ್ನ ಕಲ್ಟಿವೇಷನ್ ಬೈ ಮಾಡುವುದು ಕಡಿಮೆ. ಯಾಕಂದ್ರೆ ಇಂಡಸ್ಟ್ರಿ ಅವರೇ ಸುಲಭವಾಗಿ ಅದನ್ನ ಬೆಳೆಸ್ಕೊಳ್ತಾರೆ ಅಂತ. ಕಾಸ್ಮೆಟಿಕಲ್ ಈ ಕುಂಕುಮಾದಿ ತೈಲ ಅಂತ ನಾವು ಹೇಳ್ತಿದ್ವಿ. ಕುಂಕುಮಾದಿ ತೈಲ ಅದರಿಂದ ಕೆಲವೊಂದು ಕಾಸ್ಮೆಟಿಕಲ್ ಪ್ರಿಪರೇಷನ್ ಆಯಿಂಟ್ಮೆಂಟ್ ಎಲ್ಲ ಮಾಡಿದ್ದಾರೆ ಆ ಥರದ್ದು. ಇನ್ನು ವೆಲ್ನೆಸ್ ಕೇರ್ ಪ್ರಾಡಕ್ಟ್ಸ್ ಅಂತ ಈಗ ಹೊಸದಾಗಿ ವೆಲ್ನೆಸ್ ಇಂಡಸ್ಟ್ರೀಸ್ ಅಂತ ಏನು ಬಿಟ್ಟಿದ್ದಾರೆ, ಅದು ಕೂಡ ಈ ಕಡೆ ನ್ಯೂಟ್ರಿಷನಲ್ ಅಥವಾ ಕಾಸ್ಮೆಟಿಕಲ್ ಎಲ್ಲದೂ ಮಿಕ್ಸ್ ಇರ್ತದೆ. ಅದು ವೆಲ್ನೆಸ್ ಅಲ್ಲಿ ಯಾವ ರೀತಿ ಅಂದ್ರೆ, ಈಗ ವೆಸ್ಟೇಜ್ ಅಂತ ಒಂದು ಕಂಪ್ನಿ ಇದೆ, ಅವರು ಅಥವಾ ಸಾಮಿದವ್ರು ಇದ್ದಾರೆ, ಅವ್ರು ಏನು ಮಾಡ್ತಾರೆ, ಒಂದೊಂದಕ್ಕೆ ಇದು ಜಾಯಿಂಟ್ ಪೇನ್ಗೆ ಇದು ಒಳ್ಳೆಯದು, ಅಥವಾ ನಿಮಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟಿಗೆ ಯಾವ ಪ್ರಾಡಕ್ಟ್ ಇದು ಚೆನ್ನಾಗಿದೆ. ಈ ಸಿಸಸ್ ಪಾರ್ಡ್ರಾಗ್ರೇಸ್ ನಿಮ್ಮ ಯಾವುದು ಮಂಗರವಳ್ಳಿ ಬಳ್ಳಿ ಇದೆಯಲ್ಲ, ಮಂಗರವಳ್ಳಿ ಬಳ್ಳಿ ಸಖತ್ ಡಿಮ್ಯಾಂಡಲ್ಲಿದೆ. ಯಾಕಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದನ್ನ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಆಗಿ ನ್ಯಾಚುರಲ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ ಹೇಳಿ ಅದನ್ನ ಮಾರಾಟ ಮಾಡ್ತಾರೆ. ಅದು ಶುಲ್ಕಲ ನಿಮ್ಮ ಇದ್ರದ್ದು ಹಡ್ಜೋಡ್ ಅಂತ ಹಿಮಾಲಯದ ಕಂಪ್ನಿ ನೋಡಿದ್ರೆ ಹಡ್ಜೋಡ್ ಅಂತ ಒಂದು ಕ್ಯಾಪ್ಸೂಲ್ ಸಿಗ್ತದೆ. ಅದು ಅದ್ರದ್ದು ಏನು ಕಂಟೆಂಟ್ ಅಂದ್ರೆ ಇದೆ ಸಿಸಸ್ ಪಾರ್ಡ್ರಾಗ್ಯುಲರ್ಸ್ ನಿಮ್ಮ ಮಂಗರವಳ್ಳಿ ಬಳ್ಳಿನೇ. ಅದು ಅಶ್ವಗಂಧನ ಮುಂಚೆ ಏನು ಮಾಡಿದ್ರು, ಅಶ್ವಗಂಧಗೆ ಮೇನ್ ವೆಲ್ನೆಸ್ ಅಂತ ಬಂದುಬಿಟ್ಟಿದ್ರು ಈ ಅಶ್ವಗಂಧ ಕ್ಯಾಪ್ಸೂಲ್ನಲ್ಲೇ ಹಿಮಾಲಯ ಡ್ರಗ್ ಕಂಪ್ನಿಯವರು. ಅವಾಗ ಡಾಕ್ಟರ್ಗಳು ಹೆಣ್ಮಕ್ಳಿಗೆ ಕೊಟ್ಟಾಗ ಏನು ಸರ್ ಇದು ಮೇಲ್ ವೆಲ್ನೆಸ್ ಅಂತ ಇದೆ ನಮಗೆ ಕೊಡ್ತಾ ಇದ್ರ ಈ ಥರದ್ದು ಒಂದ್ಸರಿ ಅದ್ರ ಮೇಲೆ ಏನಾದರೂ ಬರೆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಬದಲಾಗ್ತದೆ. ಆಮೇಲೆ ಏನು ಮಾಡಿದ್ರು, ಬರೀ ವೆಲ್ನೆಸ್ ಪ್ರಾಡಕ್ಟ್ ಅಂತ ಬರೋದು. ಇದು ವೆಲ್ನೆಸ್ ಕೇರ್ ಪ್ರಾಡಕ್ಟ್ಗಳು. ಇನ್ನು FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಈ ಟೂತ್ ಪೇಸ್ಟ್ ಇರ್ಬೋದು, ನೀವು ಈಗ ನೋಡ್ಬೋದು ಬ್ರಷ್ ಅಲ್ಲೂ ಕೂಡ ನೀಮ್ ಇದೆ ಅಂತ ಹೇಳ್ತಾರೆ, ಬ್ರಷ್ ಅಲ್ಲಿ ಚಾರ್ಕೋಲ್ ಇದೆ ಅಂತ ಹೇಳಿ ಪ್ರಮೋಟ್ ಮಾಡ್ತಿದ್ದಾರಲ್ಲ, ಆ ಥರದ್ದು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಶಾಂಪೂ, ಸೋಪು, ಗೀಪು ಎಲ್ಲದೂ ಕೂಡ ಎಲ್ಲ ಹಾಕಿದ್ರಿ ಅಂತ ಹೇಳಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಇತ್ತೀಚೆಗೆ ಜಾಸ್ತಿ ಮೂವಿಂಗ್ ಅಥವಾ ಇದರಲ್ಲಿ ಇರುವಂಥದ್ದು ವೆಟರ್ನರಿ ಮೆಡಿಸಿನ್. ಈ ವೆಟರ್ನರಿಯಲ್ಲಿ ಏನಾಗ್ತಾ ಇತ್ತು, ಆಂಟಿಬಯೋಟಿಕ್ಸು ಮತ್ತು ಇದ್ರ ಯೂಸೇಜು ನಮ್ಮ ಹ್ಯೂಮನ್ಗಿಂತ ಸ್ವಲ್ಪ ಜಾಸ್ತಿಯಾಗಿ ಮಿಲ್ಕಲ್ಲಿ ಹಾಲಲ್ಲಿ ಅದರದ್ದು ರೆಸಿಪೀಸ್ ಬರಕ್ಕೆ ಶುರು ಆಗಬೇಕು ಬಹಳಷ್ಟು. ಅದನ್ನ ಅರ್ಥ ಮಾಡಿಕೊಂಡು ಏನು ಮಾಡ್ತಿದ್ದಾರೆ, ಅದೇ ಥರ ಈ ಚಿಕನ್ ಏನು ಈ ಕೋಳಿಗಳಿಗೆಲ್ಲ ಜಾಸ್ತಿ ಮೆಡಿಸಿನ್ ಅನ್ನು ಕೊಟ್ಟು ಅದರಲ್ಲಿ ರೆಸಿಪೀಸ್ ಜಾಸ್ತಿ ಬರಕ್ಕೆ ಶುರು ಆಗ್ತದೆ. ಅದರಿಂದ ಸೈಡ್ ಎಫೆಕ್ಟ್ ಬಹಳಷ್ಟು ಇರೋದ್ರಿಂದ ಈಗ ಏನು ಮಾಡ್ತಿದ್ದಾರೆ, ವೆಟರ್ನರಿ ಕೂಡ ಹರ್ಬಲ್ ಮೆಡಿಸಿನ್ ಅನ್ನು ಬಳಸಕ್ಕೆ ಶುರು ಮಾಡ್ತಿದ್ದಾರೆ. ಈಗ ನ್ಯಾಚುರಲ್ ರೆಮಿಡೀಸ್ನವರು ಅವ್ರದ್ದೇ ಆದ ಒಂದು ರೇಂಜ್ ಆಫ್ ಮೆಡಿಸಿನ್ಗಳಿದೆ. ಈಗ ಮಿಲ್ಕ್ ಸೆಕ್ರೇಷನ್ ಈಗ ಅಂತ ಒಂದು ಪ್ಲಾಂಟ್ ಇದೆ, ಅದನ್ನ ಕೊಡ್ತಾರೆ. ಶತಾವರಿಗೂ ಕೂಡ ಮಿಲ್ಕ್ ಸೆಕ್ರೇಷನ್ ಅನ್ನ ಇಂಪ್ರೂವ್ ಆಗಲಿಕ್ಕೆ ಕೊಡ್ತಾರೆ. ಅದರ ಕೆಚ್ಚುಗೆ ಉಪಯೋಗಿಸುವಂತ ಒಂದು ಏನು ಮೆಡಿಸಿನ್ ನೀವು ನೋಡಿದ್ರೆ ಗೊತ್ತಿದ್ದು, ಹಿಮಾಲಯನ್ ಬತ್ತೀಸ್ ಅಂತ ಏನು ಉಪಯೋಗಿಸ್ತಾರೆ, ಅದು ಕೂಡ ಹರ್ಬಲ್. ಈ ಥರದ್ದು ಬಹಳಷ್ಟು ವೆಟರ್ನರಿ ಪ್ರಾಡಕ್ಟ್ಗಳನ್ನ ಇತ್ತೀಚೆಗೆ ಹರ್ಬಲ್ ಇದರಲ್ಲಿ ಉಪಯೋಗಿಸ್ತಾರೆ. ಆಯುರ್ವೇದ ಬರೀ ಮನುಷ್ಯರಿಗೆ ಅಷ್ಟೇ ಇಲ್ಲ, ವೃಕ್ಷ ಆಯುರ್ವೇದ ಇದೆ, ಅದೇ ಥರ ಗಜಾಯುರ್ವೇದ, ಅಶ್ವಾಯುರ್ವೇದ, ಪಶು ಆಯುರ್ವೇದ, ಈ ಥರದ್ದು ಗವಾಯುರ್ವೇದ ಅಂತ ಹೇಳಿ ಆಯುರ್ವೇದ ಎಲ್ಲರಿಗೂ ಕೂಡ ಆಯುರ್ವೇದನ ಬಳಸ್ಬೋದು. ಅದರಲ್ಲಿ ಉಪಯೋಗಿಸಿದಂಥ ಗಿಡಮೂಲಿಕೆಗಳು ನಮ್ಮ ಈ ಔಷಧಿ ಗಿಡಗಳೇ ಆಗಿರುತ್ತೆ. ಈಗ ನಾವು ಗ್ಲೋಬಲ್ ಮಾರ್ಕೆಟ್ ಸಿನಾರಿಯೋನ ನೋಡಿದಾಗ ನೀವು ನೋಡ್ಬೋದು 1999 ಯಾವ ಥರ ಇತ್ತು. 1.1 ಬಿಲಿಯನ್ ಇದ್ದಂಥ ವರ್ಲ್ಡ್ ಮಾರ್ಕೆಟ್ ವ್ಯಾಲ್ಯೂ
ನಂತರ ಒಂದು 10 ವರ್ಷದ ನಂತರ ಅದು ಸ್ವಲ್ಪ 1.8 ಬಿಲಿಯನ್ ಆಯಿತು. ಅದಾದ ನಂತರ ಒಂದು 6 ವರ್ಷದಲ್ಲಿ 35.4 ಆಯಿತು, ಆಲ್ಮೋಸ್ಟ್ ಒಂದು 30% ಜಾಸ್ತಿ ಆಯಿತು. ಆಮೇಲೆ ಒಂದು 4-5 ವರ್ಷಕ್ಕೆ ನೋಡಿ ಅದು ಆಲ್ಮೋಸ್ಟ್ 120 ಬಿಲಿಯನ್ ಆಯಿತು. ಅದಾದ ನಂತರ ಈಗ ಒಂದು ವರ್ಷದಲ್ಲಿ 120 ಇದ್ದು 185 ಆಗಿದೆ. ಈ ಏನು ಸಿನಾರಿಯೋ ಇದೆ ಅಂದರೆ ಇದು ನಿಮ್ಗೆ ಏನು ಹೇಳ್ತದೆ, ತುಂಬ ಜಾಸ್ತಿ ಡಿಮ್ಯಾಂಡ್ ಇದೆ, ಜಾಸ್ತಿ ಮೆಡಿಸಿನ್ ಪ್ಲಾಂಟ್ಸ್ಗಳು ವರ್ಲ್ಡ್ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾ ಇದೆ. ಆದರೆ ಇಲ್ಲಿ ನೀವು ನೋಡ್ಬೋದು ಪ್ಲಾಂಟ್ ಡೆರಿವೇಟಿವ್ಸ್ ನಾನು ಹೇಳಿದೆ ಕುರ್ಕುಮಿನ್ ಅದೇ ಜಾಸ್ತಿ, ಮ್ಯಾಕ್ಸಿಮಮ್ 21% ಇದೆ. ನೆಕ್ಸ್ಟ್ ನ್ಯೂಟ್ರಾಸ್ಯೂಟಿಕಲ್ ಗ್ರೋತ್ ಅಂದರೆ 17% ಲಾಸ್ಟ್ ಒಂದು ಇಯರ್ ಗ್ರೋತ್ ಆಗಿರೋದು. ಪ್ಲಾಂಟ್ ಡೆರಿವೇಟಿವ್ಸ್ ಜಾಸ್ತಿ ಗ್ರೋತ್ ಆಗಿದೆ. ನೆಕ್ಸ್ಟ್ ನ್ಯೂಟ್ರಾಸ್ಯೂಟಿಕಲ್, ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್, ಪ್ಲಾಂಟ್ ಎಕ್ಸ್ಟ್ರಾಕ್ಟು, ಹರ್ಬಲ್ ಪ್ಲಾಂಟ್ಸ್ ಅಂತ ಏನಿದೆ ಇದು ನಮ್ಮ ಆಯುಷ್ ಇಂಡಸ್ಟ್ರಿ. ನಮ್ಮ ಆಯುಷ್ ಇಂಡಸ್ಟ್ರಿಗಿಂತ ಜಾಸ್ತಿ ಉಪಯೋಗಿಸುವಂಥವೇ ಮೇಲ್ಗಡೆ ಇದ್ದಾರೆ. ಆಯುಷ್ ಇಂಡಸ್ಟ್ರೀಸ್ ಅಂದರೆ ಆಯುಷ್ ಡಿಪಾರ್ಟ್ಮೆಂಟಲ್ಲಿ ಲೈಸೆನ್ಸ್ ಪಡೆದಿರುವಂಥ ಇಂಡಸ್ಟ್ರೀಸ್ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಬೇರೆ ಮೇಲಿರುವಂಥವೆಲ್ಲವೂ ಕೂಡ ಬೇರೆ ಇಂಡಸ್ಟ್ರಿಯಲ್ಲಿ ಲೈಸೆನ್ಸ್ ತಗೊಂಡು ಮಾಡ್ತಾ ಇರುವಂಥವು. ಆ ಗ್ರೋತ್ ತುಂಬ ಜಾಸ್ತಿ ಆಗ್ತಾ ಇದೆ. ಈ ನೆಕ್ಸ್ಟ್ ಒಂದು 2030ಗೆ ಎಕ್ಸ್ಪೆಕ್ಟೆಡ್ $550 ಬಿಲಿಯನ್ ಆಗ್ತದೆ ಇತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಗ ನೀವು ಬೆಳಗ್ಗೆ ಸಾಹೇಬರು ಕೂಡ ಹೇಳಿದ್ರು, ಡಾಬರ್ ಅಂತ ಕಂಪ್ನಿ ಇದೆ, ಅವ್ರದ್ದು ಆಯುಷ್ ಸೆಗ್ಮೆಂಟ್ ನೋಡಿದರೆ ಅವರೇ 82% ಅಷ್ಟು ಅವ್ರದ್ದು ಆಯುಷ್ ಸೆಗ್ಮೆಂಟಲ್ಲಿ ಇದೆ. ಅವ್ರದ್ದು ಟೋಟಲ್ ಟರ್ನ್ ಓವರು ನೀವು ನೋಡ್ಬೋದು 6,236 ಅದು ಕ್ರೋರ್ಸಲ್ಲಿ ಇರುವಂಥದ್ದು. ಅದರ ಟರ್ನ್ ಓವರ್ ಆಯುಷ್ ಲೈಸೆನ್ಸಲ್ಲಿ 5,000 crores ಅಷ್ಟು ಅವ್ರದ್ದು ಟರ್ನ್ ಓವರ್ ಆಗ್ತಾ ಇದೆ. ನೆಕ್ಸ್ಟು ಇಲ್ಲಿ ಪತಂಜಲಿ ಅವ್ರದ್ದು ಬರ್ತದೆ, ಅವ್ರದ್ದು 8,000 ಇದ್ದರೆ ಅಲ್ಲಿ ಆಯುಷ್ ಇರೋದು 4,500, ಉಳಿದಿದ್ದು ಇದರದ್ದು ಲೈಸೆನ್ಸ್ ಇರುವಂಥದ್ದು ಅಲ್ಲಿ ಆಯುಷ್ ಸೆಗ್ಮೆಂಟಲ್ಲಿ 52.8%. ಅದೇ ಥರ ಲ್ಯಾಂಡ್ಸು ಸ್ವಿಸ್ಲೈನ್ ಫಾರ್ಮಸ್ಯೂಟಿಕಲ್ಸ್ ಅಂತ ನೀವು ಕೇಳಿರ್ತೀವಿ. ಐಐಡಿಎಸ್ ಏನು ಬರ್ತದೆ, ಐಐಡಿಎಸ್ನವರು ಮುಂಚೆ ಮಾಡರ್ನ್ ಈ ಅಲೋಪತಿ ಸಿಸ್ಟಮ್ ಮೆಡಿಸಿನ್ ಮಾಡೋದ್ರಲ್ಲಿ ಅವರು ಮುಂದಿದ್ದಾರೆ. ಆದರೂ ಕೂಡ ಅವರು ಕೂಡ ಈಗ ಬಹಳಷ್ಟು ಹರ್ಬಲ್ ಆಯುಷ್ ಇಂಡಸ್ಟ್ರಿಗೆ ಆಯುಷ್ ಕಡೆಗೆ ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನೀವು ನೋಡ್ಬೋದು 1,200 ಕೋಟಿಯಷ್ಟು ಟರ್ನ್ ಓವರ್ ಆಗ್ತಾ ಇದೆ ವರ್ಷಕ್ಕೆ. ಅದೇ ಥರ ಮಾಲಿಕೋ ಅಂತ ಒಂದು ಇಂಡಸ್ಟ್ರಿ ಅವ್ರದ್ದು ಕೂಡ 1,000 ಇದೆ. ನೆಕ್ಸ್ಟ್ ಹಿಂದೂಸ್ತಾನ್ ಯೂನಿಲಿವರ್ ಅಂತ ಏನು ಕಂಪ್ನಿ ಇದೆ ಅವ್ರದ್ದು 3,000 ಇದೆ. ಲೂಪಿನ್ ಇದೆ, ಅವ್ರದ್ದು 250 ಕೋಟಿಯಷ್ಟು ವಾರ್ಷಿಕ ಟರ್ನ್ ಓವರ್ ಆಗ್ತದೆ. ಇದು ಟಾಪ್ ಇಂಡಸ್ಟ್ರಿ ಈ ಕರ್ನಾಟಕ ಇಂಡಿಯಾದಲ್ಲಿ. ಈ ಥರ ದಿನೇ ದಿನೇ ಎಲ್ಲ ಇಂಡಸ್ಟ್ರಿಗಳು ಕೂಡ ಮೆಡಿಸಿನ್ ಪ್ಲಾಂಟ್ಸ್ನ ಬಯಸ್ತಾ ಇದ್ದಾವೆ, ಅವು ಬೇಕು ಅಂತ ಹೇಳ್ತಾ ಇದ್ದವು. ಅದೇ ಥರ ನೀವು ಇಂಡಿಯಾದ ಸಿನಾರಿಯೋ ನೋಡಿದಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸಿನಾರಿಯೋ 2000 ಎಷ್ಟಿತ್ತು, 876 ಕೋಟಿ ಅಷ್ಟಿದ್ದರೆ ಅದೇ ನೆಕ್ಸ್ಟ್ ಒಂದು 5 ವರ್ಷಕ್ಕೆ 1,068.70 ಕೋಟಿಯಷ್ಟು ಟರ್ನ್ ಇದು ಆಗ್ತದೆ ಎಸ್ಟಿಮೇಟೆಡ್ ಟ್ರೇಡ್ ವ್ಯಾಲ್ಯೂ. ಇದು ಡ್ರೈ ಮೆಟೀರಿಯಲ್. ಅದಾದ ನಂತರ ಈಗ ಲಾಸ್ಟ್ 14-15 7,000 ಕೋಟಿಯಷ್ಟು ಟರ್ನ್ ಓವರ್ ಆಗಿದೆ ಅಂತ ಹೇಳ್ತಾರೆ. ನೀವು ಅಲ್ಲಿ ನಂಬರ್ ಆಫ್ ಸ್ಪೀಸೀಸ್ ನೋಡ್ಬೋದು. ಮುಂಚೆ 880 ಇದ್ದಿದ್ದು ಬರ್ತಾ ನೆಕ್ಸ್ಟು 960 ಆಯಿತು, ನೆಕ್ಸ್ಟು 1,178 ಆಯಿತು. ಇದು ಯಾವ ರೀತಿ ಅಂದರೆ ಹೊಸ ಮೆಡಿಸಿನ್ ಪ್ಲಾಂಟ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ಹೊಸ ಮೆಡಿಸಿನ್ ಪ್ಲಾಂಟ್ಗಳದ್ದು ಮೆಡಿಸಿನಲ್ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅವುಗಳು ಒಂದು ಬೇಡಿಗೆ ಬರ್ತಾ ಇದೆ ಅಂತ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನಿಮಗೆ ಈ ಪಪ್ಪಾಯ, ಮುಂಚೆ ಪಪ್ಪಾಯನ ಯಾರು ಔಷಧಿ ಅಂತ ಬಳಸ್ತಾ ಇರಲಿಲ್ಲ. ಯಾವಾಗ ಡೆಂಗ್ಯೂ ಶುರು ಆಯಿತು, ಯಾರೋ ಒಬ್ಬರು ಅದನ್ನು ಉಪಯೋಗಿಸಿ ನೋಡಿದಾಗ ಅದು ಪ್ಲೇಟ್ಲೆಟ್ ಕಂಟೆಂಟ್ ಇಂಪ್ರೂವ್ ಆಯಿತು. ಅದನ್ನು ಅರ್ಥ ಮಾಡಿಕೊಂಡು ಇಂಡಸ್ಟ್ರಿಯವರೆಲ್ಲರೂ ಈಗ ಕರೆಕ್ಟಾಗಿ ಪಪ್ಪಾಯದು ಟ್ಯಾಬ್ಲೆಟ್ ಬರ್ತಾ ಇದೆ, ಸಿರಪ್ ಬರ್ತಾ ಇದೆ, ಮಾರ್ಕೆಟಲ್ಲಿ ಇದೆ, ಅದನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದೇ ಥರ ಈ ಮೊರಿಂಗಾ ಮುಂಚೆ ಮೆಡಿಸಿನಲ್ಲಾಗಿ ಯಾರು ಉಪಯೋಗಿಸ್ತಿರಲಿಲ್ಲ. ಮೊರಿಂಗಾ ಲೀವ್ಸನ್ನು ಮನೆಯಲ್ಲಿ ಉಪಯೋಗಿಸೋ ಪಲ್ಯಗಳೇ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ರು. ಈಗ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಅದರಲ್ಲಿ ಒಳ್ಳೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿ ಲೀವ್ಸ್ಗಳು ಮಾರ್ಕೆಟಿಗೆ ಬಂದು ಅದು ಕೂಡ ಆ ಥರ ಆ್ಯಡ್ ಆಗ್ತಾ ಹೋಯಿತು. ಈ ಥರ ದಿನೇ ದಿನೇ ಒಂದಲ್ಲ ಒಂದು ಮೆಡಿಸಿನ್ ಪ್ಲಾಂಟ್ಸು. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಈಗ ಆ್ಯಕ್ಚುಲಿ ಏನು ಮೆಟೀರಿಯಲ್ ಈಗ ಹೆಮಿಡಸ್ಮಸ್ ಉಪಯೋಗಿಸ್ಬೇಕು, ಆದರೆ ಹೆಮಿಡಸ್ಮಸ್ ಬದಲು ಡೆಕಲಿಪಸ್ ಹೆಮಿಟೋನಿ ಉಪಯೋಗಿಸ್ತಿದ್ದಾರೆ, ಮಾಕ್ಲಿ ಬೇರನ್ನು. ಅದ್ರ ಬದಲು ಇನ್ನೊಂದೇನು ಕ್ರಿಪ್ಟೋಲಜಿಯ ಬುಜಿನಾನಿ ಉಪಯೋಗಿಸ್ತಿದ್ದಾರೆ. ಆದರೆ ಇನ್ನೊಂದು ಹತ್ರ ಇದನ್ನು ಉಪಯೋಗಿಸ್ತಾರೆ. ಇನ್ನೊಂದು ಇದು ಇದೆ, ಒಟ್ಟು 4 ಸೋರ್ಸ್
ಏನು ಸಾರಿವ ಅಂತ ಹೇಳಿ ಅಥವಾ ನನ್ನಾರಿ ಅಂತ ಹೆಸರಲ್ಲೇನೆ 4 ಮೆಡಿಸಿನ್ ಪ್ಲಾಂಟ್ಸ್ಗಳು ಟ್ರೇಡ್ ಆಗ್ತಾ ಇದೆ. ಈ ತರ ಹಂಗಾಗಿ ನಂಬರ್ ಆಫ್ ಸ್ಪೀಸೀಸ್ಗಳು ಅಲ್ಲಿ ಸಬ್ಸ್ಟಿಟ್ಯೂಷನ್ ಇರ್ಬೋದು, ಅಡಲ್ಟ್ರೇಷನ್ ಇರ್ಬೋದು, ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅಥೆಂಟಿಕ್ ಸೋರ್ಸ್ ಯಾವ್ದು ಸಿಗ್ಬೇಕಾಗಿದೆ ಅದು ಸಿಗ್ತಾ ಇಲ್ಲ, ಹಂಗಾಗಿ ಸಬ್ಸ್ಟಿಟ್ಯೂಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ನೋಡ್ಬೋದು. 1178 ಸ್ಪೀಸೀಸ್ಗಳು ಟ್ರೇಡ್ ಆಗಿದ್ರೆ ಅವುಗಳ ವಾಲ್ಯೂಮು 5,11,910 ಮೆಟ್ರಿಕ್ ಟನ್ ಅಷ್ಟು ಡ್ರೈ ವೇಟ್ ಇದ್ರೆ ಅವುಗಳ ಟೋಟಲ್ ವ್ಯಾಲ್ಯೂ 6,985 ಕೋಟಿಯಷ್ಟು. ನೀವು ಅಲ್ಲಿ ನೋಡಿ ಎಕ್ಸ್ಪೋರ್ಟ್ ವ್ಯಾಲ್ಯೂ ಎಷ್ಟಿದೆ, 3,211 ಕೋಟಿ ಎಷ್ಟಿದೆ. ಅದೇ ಡೊಮೆಸ್ಟಿಕ್ ಅರ್ಬನ್ ಮಾರ್ಕೆಟ್ದು 1,900 ಇದೆ. ಅಂದರೆ ನಮಗೆ ಎಕ್ಸ್ಪೋರ್ಟಲ್ಲೇ ಜಾಸ್ತಿ ದುಡ್ಡು ಸಿಗ್ತಾ ಇದೆ, ದುಡ್ಡು ಬರ್ತಾ ಇದೆ ಮೆಡಿಸಿನ್ ಪ್ಲಾಂಟ್ಸಲ್ಲಿ. ಅದನ್ನ ನಾವು ಇನ್ನೂ ಕೂಡ ಇಂಪ್ರೂವ್ ಮಾಡಬೇಕಾಗಿದೆ. ನಮ್ಮ ಎಕ್ಸ್ಪೋರ್ಟ್ ವ್ಯಾಲ್ಯೂನ ನಾವು ಇಂಪ್ರೂವ್ ಮಾಡಬೇಕಾಗಿದೆ. ಇಲ್ಲಿ ಏನು ಇದೊಂದು ಬ್ರೇಕಪ್ ಬೆಳಗ್ಗೆ ಕೂಡ ತೋರಿಸಿದ್ರು ಡಾಕ್ಟರ್ ಶೃಂಗೇಶ್ ಅವರು. ಹರ್ಬ್ಸ್ಗಳು 42% ಇದ್ರೆ, ಟ್ರೀಸ್ಗಳು 27% ಇದೆ. ನಮ್ಮ ಕ್ಲೈಂಬರ್ಸ್ ಮತ್ತು ಸ್ಟ್ರಬ್ಸ್ಗಳು 31% ಇದೆ. ಇದು ಕೂಡ ನೀವು ರೂಟ್ ವೈಸ್ ಎಷ್ಟು ರೂಟ್ಸ್ಗಳು ಸ್ಪ್ರೆಡ್ ಆಗ್ತಿದೆ, ಎಷ್ಟು ಫ್ರೂಟ್ಸ್ ಸ್ಪ್ರೆಡ್ ಆಗ್ತಿದೆ, ಎಷ್ಟು ಹೋಲ್ ಪ್ಲಾಂಟು, ಎಷ್ಟು ಸ್ಟೆಮ್ ಸ್ಪ್ರೆಡ್ ಆಗ್ತಿದೆ ಅಂತ ನೀವು ನೋಡ್ಬೋದು. ಮೊದಲಿನ 3 ಮತ್ತು 4 ಏನಿದೆ ಲೀಸ್ಟಲ್ಲಿ ಸೀರಿಯಲ್ ನಂಬರ್ 1 to 4 ಅವೆಲ್ಲವೂ ಕೂಡ ಬಹಳಷ್ಟು ಕ್ವಾಂಟಿಟಿ ಕಲೆಕ್ಷನ್ ಆದಾಗ ನಿಮಗೆ ಅದು ಯಾವಾಗಲೂ ಸಸ್ಟೈನಬಲ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೋಲ್ ಪ್ಲಾಂಟ್ ಅಂತ ಹೋದಾಗ ನಿಮಗೆ ಸಸ್ಟೈನಬಿಲಿಟಿ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದೇ ಥರ ರೂಟ್ಸ್ ಕಲೆಕ್ಷನ್ ಆದರೆ ಡಿಸ್ಟ್ರಕ್ಷನ್ ಇದೆ. ಅದೇ ಥರ ಫ್ರೂಟ್ಸ್ ಸ್ಟೆಮ್ ಹೋದರೆ ನಿಮಗೆ ಅದು ರೀಜನರೇಷನ್ ಅನ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ. ಈ ಥರ ಜಾಸ್ತಿ ಡಿಸ್ಟ್ರಕ್ಟಿವ್ ಹಾರ್ವೆಸ್ಟೇನೆ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ತಡೆದು ಸಸ್ಟೈನಬಲ್ ಹಾರ್ವೆಸ್ಟ್ ಮಾಡುವಂಥ ಟೆಕ್ನಿಕ್ಸನ್ನು ನಾವು ಡೆವಲಪ್ ಮಾಡಬೇಕಾಗಿದೆ, ಅಥವಾ ಸಸ್ಟೈನಬಲ್ ಆಗಿ ಅವನ್ನ ಮ್ಯಾನೇಜ್ ಮಾಡಬೇಕಾಗಿದೆ. ಹೆಚ್ಚಿಗೆ ಕನ್ಸರ್ವೇಷನ್ ಏರಿಯಾಸ್ನ ಜಾಸ್ತಿ ಮಾಡಿ ಜೊತೆಗೆ ರಿಸೋರ್ಸ್ ಆಗ್ಮೆಂಟೇಷನ್ ಮತ್ತು ಸಸ್ಟೈನಬಲ್ ಕಲೆಕ್ಷನ್ಗೆ ಟ್ರೈನಿಂಗ್ ಕೊಡಬೇಕಾಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬರುವಂಥ 442 ಸ್ಪೀಸೀಸಲ್ಲಿ 27% ಅಂದರೆ ಹೆಚ್ಚು ಕಡಿಮೆ 140 ಸ್ಪೀಸೀಸ್ಗಳು ವೈಲ್ಡಿಂದ ಬರುವಂಥವು, ಉಳಿದಿದ್ದು ನಿಮಗೆ ಕಲ್ಟಿವೇಷನ್ನಿಂದ ಬರುವಂಥದ್ದು. ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಇರುವಂಥದ್ದು ಬೇರೆ ಸ್ಪೀಸೀಸ್ಗಳು ಕಾಡಿಂದಾನೇ ಜಾಸ್ತಿ ಬರ್ತಾ ಇರೋದು. ವಾಲ್ಯೂಮ್ ವೈಸು 50% ಕಲ್ಟಿವೇಷನ್ ಅಂತ ಇದ್ದರೆ 50% ಇಂದ ವೈಲ್ಡ್ ಇದೆ. ಬೆಳಗ್ಗೆ ಕೂಡ ಮಾರ್ಕೆಟ್ ಚೇಂಜನ್ನು ಮೇಡಮ್ ತೋರಿಸ್ತಾ ಇದ್ರು. ಬಹಳಷ್ಟು ಜನ ಪ್ಲೇಯರ್ಸ್ಗಳು ಮಧ್ಯದಲ್ಲಿ ಬರ್ತಾರೆ. ಒಬ್ಬ ಕಲೆಕ್ಷನ್ ಮಾಡಿದ್ರೆ ಒಬ್ಬ ಕಾಂಟ್ರಾಕ್ಟ್ ಇರ್ತಾರೆ, ಅಗ್ರಿಗೇಟರ್ ಇರ್ತಾರೆ, ಪೆಟ್ರಿ ಟ್ರೇಡರ್ ಇರ್ತಾರೆ, ಪ್ರೈವೇಟ್ ಏಜೆಂಟ್ಸ್ ಇರ್ತಾರೆ. ಯಾರಿಗೂ ಕೂಡ ಇವರು ಕಲೆಕ್ಷನ್ ಯಾರು ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಅನ್ನೋದನ್ನ ಸಿಗದೆ ಇರುವಷ್ಟು ಸೀಕ್ರೆಟ್ ಆಗಿ ಮಾಡುವಂತ ಒಂದು ಕೆಲಸ ಅಂದ್ರೆ ಈ ಮೆಡಿಸಿನಲ್ ಪ್ಲಾಂಟ್ಸ್ಗಳು. ಎಲ್ಲಾ ಕಡೆಯಿಂದಾನು ಹೋಗ್ತಾ ಇರ್ತದೆ. ಒಂದು ಸಣ್ಣ ಚೀಲದಲ್ಲಿ ಹೋಗ್ತಿರ್ಬೋದು, ಒಂದು ಸಣ್ಣ ಮೂಟೆಯಲ್ಲಿ ಹೋಗ್ತಾ ಇರ್ಬೋದು, ಅವ್ರಿಗೆ ಸಿಗೋದಿಲ್ಲ ಕೈಗೆ. ಅಂದ್ರೆ ಅಷ್ಟು ಸೀಕ್ರೆಟ್ ಆಗಿ ಟ್ರೇಡ್ ಆಗ್ತಾ ಇರುವಂತದ್ದು ಇದು. ಇಲ್ಲಿ ಬಹಳಷ್ಟು ಮಿಡ್ಲ್ ಮನ್ಗಳು ಇರೋದ್ರಿಂದ ಕಲೆಕ್ಷನ್ ಮಾಡುವಂಥವ್ರಿಗೂ ತುಂಬಾ ಕಡಿಮೆ ದುಡ್ಡು ಸಿಗ್ತದೆ. ಕೊನೆಗೆ ಇಂಡಸ್ಟ್ರಿಯವ್ರಿಗೂ ಕೂಡ ರೇಟ್ ಜಾಸ್ತಿ ಆಗಿರ್ತದೆ. ಯಾಕಂದ್ರೆ ಎಲ್ಲ ಒಬ್ಬೊಬ್ಬ ಏಜೆಂಟ್ಗೆ 10% ಇಟ್ಕೊಂಡು ಕೂಡ 3-4 ಜನ ಮಧ್ಯದಲ್ಲಿದ್ದರೆ 40% ಆಗಿ ಹೋಗ್ತದೆ. ಹಂಗಾಗಿ ಅಲ್ಲಿ ಬಹಳಷ್ಟು ಪ್ಲೇಯರ್ಸ್ ಇರೋದು ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇನ್ನು ಮೆಡಿಸಿನಲ್ ಪ್ಲಾಂಟ್ಸ್ ಡ್ಯೂರಿಂಗ್ ಕೋವಿಡ್ ಸೀಸನ್ ಎಲ್ಲರಿಗೂ ಗೊತ್ತಿದೆ. ಬಹಳಷ್ಟು ಜನ ತುಳಸಿ ನಾವು ಉಪಯೋಗಿಸಿದ್ರು, ಇಲೋಗಿ ಉಪಯೋಗಿಸಿದ್ರು, ಬೆಳಗಿಂದ ಹೇಳ್ತಾ ಇದ್ರು. ಅಶ್ವಗಂಧ ಉಪಯೋಗಿಸಿದ್ರು, ಭೂಮಿ ಆಮಲಕ್ಕಿ ಉಪಯೋಗಿಸಿದ್ರು. ಭೂಮಿ ಆಮಲಕ್ಕಿ ಮುಂಚೆ ವೈಲ್ಡ್ ಅಲ್ಲಿ ಸಾಕಷ್ಟು ಇತ್ತು. ಅಂದ್ರೆ ವೈಲ್ಡ್ ಇನ್ ದ ಸೆನ್ಸ್ ಇಟ್ ಇಸ್ ಬೋತ್ ಫಾರೆಸ್ಟ್ ಆಸ್ ವೆಲ್ ಆಸ್ ಔಟ್ಸೈಡ್ ಫಾರೆಸ್ಟ್. ಏನು ನಾವು ಹೊರಗಡೆ ಗವರ್ಮೆಂಟ್ ಲ್ಯಾಂಡ್ಸ್ ಅಂತ ಹೇಳ್ಬೋದು, ಅಂತಲ್ಲೂ ಕೂಡ ಬಹಳಷ್ಟು ಬೆಟ್ಟದಲ್ಲಿ ಇದು ನೆಲದಲ್ಲಿ ಸಿಗ್ತಾ ಇತ್ತು. ಫಸ್ಟ್ ಕೋವಿಡ್ ವೇವ್ ಅಲ್ಲಿ ಒಬ್ಬರು ಡಾಕ್ಟರ್ ಬೆಟ್ಟದ ಇದು ನೆಲದಲ್ಲಿ ಬಗ್ಗೆ ಹೇಳಿ ಒಂದು ಟ್ರಕ್ ಲೋಡ್ಗಳಲ್ಲಿ ನೆಲದಲ್ಲಿನ ಕಲೆಕ್ಟ್ ಮಾಡಿ ಅದರಿಂದ ಔಷಧಿ ಮಾಡಿ ಮಾರಾಟ ಮಾಡಿದ್ರು. ಹಾಗಾಗಿ ಅದು ಈಗ ಕಲ್ಟಿವೇಷನ್ಗೆ ಹೋಗ್ತಾ ಇದೆ ಭೂಮಿ ಆಮಲಕ್ಕಿ, ಅಷ್ಟು ಜಾಸ್ತಿ ಎಕ್ಸ್ಟ್ರಾಕ್ಷನ್ ಆಗಿದೆ. ಅದೇ ಥರ ಕಾರ್ನಾಗೆ ಆಗಿರ್ಬೋದು, ಜಿಂಜರ್ ಇರ್ಬೋದು. ಇಂದ ನಿಮಗೆ ಇತ್ತೀಚೆಗೆ ನಮ್ಮ ಆಯುಷ್ 64 ಅಂತ ಬಂತು, ಅದರಲ್ಲಿ ಇರೋಂಥದ್ದು ಅಥವಾ ಇದು ಆರ್ಸೋನಿಯಾಸ್ ಕೊಲಾರಿಸ್, ನಿಮ್ಮ ಏನಂತಾರೆ ಆರ್ಸೋನಿಯಾಸ್ ಕೊಲಾರಿಸ್ ಮಸಾಲೆ ನಮ್ಮಲ್ಲಿ ಸಪ್ತಲ ಅಂತ ಹೇಳ್ತೀವಿ, ಸಪ್ತರಂಗಿ ಇದು ಅಂತ ಹೇಳಿ. ಯಾಕಂದ್ರೆ 7 ಎಲೆಗಳು ಇರ್ತದಲ್ಲ, ಹಾಗಾಗಿ ಆರ್ಸೋನಿಯಾಸ್ ಕೊಲಾರಿಸ್ ಬಾರ್ಕಿಂದ
ಆಯುಷ್ 64 ಕ್ಯಾಪ್ಸೂಲನ್ನು ಅದು ಮೇನ್ ಇಂಗ್ರೀಡಿಯೆಂಟು, ಅದರಿಂದ ಕ್ಯಾಪ್ಸೂಲ್ ಮಾಡಿ ಕೊಟ್ಟರು. ಅದು ಒಳ್ಳೆ ಆಂಟಿವೈರಲ್ ಪ್ರಾಪರ್ಟಿ ಇರುವಂಥದ್ದು. ಹಾಗಾಗಿ ಅದನ್ನು ಕೂಡ ಬಹಳಷ್ಟು ಕಲೆಕ್ಷನ್ ಆಗಿದೆ. ಅದೇ ರೀತಿ ನಿಮ್ಮ ಮಿರಿಸ್ಟಿಕಾ ಫ್ರಾಗ್ರೆನ್ಸ್, ಅಕೋರಸ್ ಕ್ಯಾಲಮಸ್, ನೀಮ್, ಗೆಸ್ಟಿಮದ್ದು ಇವೆಲ್ಲವನ್ನು ಕೂಡ ಕೋವಿಡಲ್ಲಿ ಬಳಸಿದ್ದಾರೆ. ಇನ್ನು ಅಶ್ವಗಂಧ ಸಿಗದೆ ಇರೋ ಕಾರಣಕ್ಕೆ ಏರಿಯಲ್ ಪೋರ್ಷನ್ ಎಲೆ ಕಾಂಡ ಆಗಿಲ್ಲ ಎಲ್ಲದನ್ನು ಕೂಡ ಅವಾಗ ಟ್ಯಾಬ್ಲೆಟ್ ಮಾಡಿ ಮಾರಾಟ ಮಾಡಿದ್ದಾರೆ. ಇಲ್ಲಿ ಒಂದು ಸಿನಾರಿಯೋ ಅಂದರೆ ರೇಟ್ ಯಾವ ಥರ ಇತ್ತು, ಏನಾಯಿತು ಕೋವಿಡ್ ಸೀಸನಲ್ಲಿ ಅನ್ನೋದನ್ನ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಇಲ್ಲಿ ತುಳಸಿ ನೀವು ನೋಡ್ಬೋದು ₹100 ಇತ್ತು, ಅಂದರೆ ಕೋವಿಡ್ಗಿಂತ ಮುಂಚೆ. ಕೋವಿಡ್ ಟೈಮಲ್ಲಿ ಅಥವಾ ಪೀಕಲ್ಲಿ ಇದ್ದಾಗ ₹230 ಅಥವಾ ₹240 ಕೊಟ್ಟರು ಕೂಡ ಅದು ಮುಂಚೆ ₹100 ಇದ್ದಿದ್ದು ಬರೀ ಲೀವ್ಸಿಗೆ, ₹240 ಇರೋದು ಹೋಲ್ ಪ್ಲಾಂಟಿಗೆ. ಹೋಲ್ ಪ್ಲಾಂಟ್ ಕೊಡ್ತೀನಿ ಅಂದ್ರೂ ಕೂಡ ಸಿಗ್ತಾ ಇರಲಿಲ್ಲ. ಮುಂಚೆ ಯಾವಾಗಲೂ ಟ್ರೇಡರ್ಗಳು ಕ್ರೆಡಿಟಲ್ಲಿ ಕೊಡ್ತಾ ಇದ್ರು. ತುಳಸಿ ಆ ಟೈಮಲ್ಲಿ ದುಡ್ಡು ಕೊಟ್ಟು ಮಾತ್ರ ಅವ್ರು ತುಳಸಿ ಡೆಲಿವರಿ ಕೊಡ್ತಾ ಇದ್ರು. ಆ ಥರದ ಸಿಚುವೇಶನ್ ಇತ್ತು. ನೆಕ್ಸ್ಟ್ ಅಶ್ವಗಂಧ ₹180 ಇದ್ದಂಥದ್ದು ₹580 ಹೋಗಿತ್ತು. ಅವಾಗಲೂ ಕೂಡ ಹೋಲ್ ಪ್ಲಾಂಟ್ ಕೂಡ ಅವ್ರು ಮಾರಾಟ ಮಾಡಿದ್ರು. ಇನ್ನು ಗಿಲೋಯ್ ₹40-50 ಇದ್ದು ₹150 ಆಯಿತು. ಇದು ಭೂಮಿ ಆಮಲಕ್ಕಿ ಅದು ₹40 ಇದ್ದಿದ್ದು ₹200 ಆಗಿತ್ತು. ಇನ್ನು ಆಂಡ್ರೋಟ್ರಾಫಿಸ್ ನಿಮ್ಮ ನೆಲಬೇವು ₹40 ಇದ್ದಿದ್ದು ₹200. ಸಫೇದ್ ಮುಸ್ಲಿ ಅದು ₹800. ನೀಮ್ ಲೀವ್ಸ್ ₹45. ಇದು ಇನ್ನು ಜಿಮ್ನೆಮಾ ನಿಮ್ಮ ಏನು ಮಧುನಾಶಿನಿ ಎಲೆಗಳಿಗೆ ₹200. ಡೆಕಲಿಪಸ್ ನನ್ನಾರಿ ₹630 kg ಡ್ರೈ. ಅದೇ ಥರ ಸರ್ಪಗಂಧ ₹800. ಸರ್ಪಗಂಧ ಡೆಕಲಿಪಸ್ ಸೀಡ್ಸ್ ಕಲ್ಟಿವೇಶನ್ಗೆ ಏನು ತಗೊಳ್ತಾರೆ, ₹20,000 ರಿಂದ ₹25,000 kg ಕೊಡ್ತಾ ಇದ್ರು. ಯಾವುದು ಡೆಕಲಿಪಸ್ ಲೀವ್ಸ್ಗೆ ಇದು ಸೀಡ್ಸ್ ಸೀಡ್ಗೆ ₹20,000 ರಿಂದ ₹25,000 ಇದೆ ಇವಾಗ. ಇನ್ನು ಸರ್ಪಗಂಧ ಸೀಡ್ ಕೂಡ ₹20,000 ಇದೆ. 1 kg ಸರ್ಪಗಂಧ ಸೀಡ್ಸ್ಗೆ ₹20,000 ಹೇಳ್ತಿದ್ದಾರೆ ಟ್ರೇಡರ್ಗಳು. ಇನ್ನು ಆಮ್ಲ ₹130. ಇಲ್ಲಿ ಕರೆಂಟ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ತೋರಿಸ್ತಾ ಇದ್ವಿ, ನೀವು ನೋಡ್ಬೋದು. ಎಮಿಡಸ್ಮಸ್ ಏನು ನಾನು ನನ್ನಾರಿ ಅಂತ ಹೇಳ್ತಾ ಇದ್ದು ಆಕ್ಚುಯಲ್ ಸೋರ್ಸ್ ಎಮಿಡಸ್ಮಸ್ ಅಥವಾ ಏನೋ ನಿಮ್ಮ ನಾಮದ ಬೇರಿದೆ, ನಾಮದ ಬೇರು ಅದರದ್ದು ರೇಟು ₹1,000. ಅದೇ ಈಗ ಡೆಕಲಿಪಸ್ದು ರೇಟು ₹550 ರಿಂದ ₹600 ಇದೆ. ಈಗ ಅದ್ರ ಬದಲು ಎಲ್ಲರೂ ಇದನ್ನು ಬಳಸ್ತಿದ್ದಾರೆ. ಎಮಿಡಸ್ಮಸ್ ಬೆಳಿಲಿಕ್ಕೆ ರೈತರಿಗೆ ಕಷ್ಟ, ಯಾಕಂದ್ರೆ ಅದು ವಾಲ್ಯೂಮ್ ಜಾಸ್ತಿ ಆಗಲ್ಲ. ನೀವು ಬೆಳೆದ್ರೆ ಜಾಸ್ತಿ ಕ್ವಾಂಟಿಟಿಗೆ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಲೇಟ್ ಆಗ್ತದೆ, ಅದು ಬರೋದು ಕೂಡ ಜೆಸ್ಟೇಷನ್ ಪೀರಿಯಡ್ ಲೇಟು. ಆದರೆ ಡೆಕಲಿಪಸ್ ಅಲ್ಲಿ ಏನಾಗ್ತದೆ, ಒಂದು ಗಿಡದಲ್ಲಿ ನಿಮಗೆ 4 ರಿಂದ 5 kg 10 kg ಬಂದ್ಬಿಟ್ರೆ ವಾಲ್ಯೂಮ್ ಜಾಸ್ತಿ ಆಗ್ತದೆ, ಒಳ್ಳೆ ರೇಟ್ ಅನ್ನಿಸ್ತದೆ ರೈತನಿಗೆ, ಅದು ಪ್ರಾಫಿಟಬಲ್ ಅನ್ನಿಸ್ತದೆ. ಹಂಗಾಗಿ ಕಲ್ಟಿವೇಶನ್ಗೆ ಯಾಕೆ ಹೋಯ್ತು ಅಂದರೆ ಡೆಕಲಿಪಸ್ಸು ಅದರ ಹೆಸರಲ್ಲಿ ಇದನ್ನ ಬೈ ಮಾಡ್ತಿದ್ದಾರೆ, ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಜಿಮ್ನೆಮಾ ಈಗಿನ ರೇಟು ₹140 ರಿಂದ ₹150. ಕಾಡು ಅರಿಶಿನ ನಿಮಗೆ ಬ್ಲ್ಯಾಕ್ ಟರ್ಮರಿಕ್ ಬಗ್ಗೆ ಕೇಳಿರ್ಬೋದು. ಬಹಳಷ್ಟು ಹತ್ರ ಬ್ಲ್ಯಾಕ್ ಟರ್ಮರಿಕ್ 2,000-3,000 ಅಂತ ಹೇಳಿ ಅವಾಗ ಮಾರಾಟ ಮಾಡಿದ್ರು. ನಿಮ್ಮಲ್ಲಿ ಎಷ್ಟು ಎನ್ಕ್ವೈರೀಸ್ ಬಂದಿತ್ತು ಗೊತ್ತಿಲ್ಲ. ಅಷ್ಟು ಇದ್ದಿದ್ದು ರೇಟು ಈಗ ಬಂದಿದ್ದು ₹150-160 ಹೀಗೆ ಬಂದಿದೆ. ಅಂದರೆ ಅದೊಂಥರ ಪ್ರೊಪಗಂಡ, ಆವಾಗ ಬೇಕು ಅಂತ ದುಡ್ಡು ಮಾಡ್ಕೊಳ್ಳಿಕ್ಕೆ ಮಾರಿದ್ದೆ ಜಾಸ್ತಿ ಆಗೋದು. ರೂಬಿಯಾ ಕಾರ್ಡಿಫೋಲಿಯಾ ಇದೊಂದು ಬಹಳಷ್ಟು ಅರ್ಜೆಂಟಾಗಿ ಇದು ವೆಸ್ಟರ್ನ್ ಘಾಟ್ಸ್ ಕಡೆ ಬರುವಂಥದ್ದು. ನಿಮಗೆ ಸ್ಕೈ ಟೂಲ್ಕರ ಬಳ್ಳಿ ಅಂತ ಏನು ಬರ್ತದೆ, ಮಂಜಿಷ್ಟ ಅಂತ ನಾವು ಕರಿತೀವಿ. ಅದನ್ನ ಈ ಅಡಕೆ ಬೇಯಿಸೋರು ಅದನ್ನ ಹಾಕಿ ಅದರಿಂದ ಈ ಬಣ್ಣ ತೆಗಿತಾರೆ, ಡೈ ಇಲ್ಡಿಂಗ್ ಪ್ಲಾಂಟ್ ಮಂಜಿಷ್ಟ, ರೂಬಿಯಾ ಕಾರ್ಡಿಫೋಲಿಯಾ ಅಂತ. ಅದು ಅದು ಜಾಸ್ತಿ ಈ ವೆಸ್ಟರ್ನ್ ಘಾಟ್ಸ್ ಕಡೆಗೆ ಇರೋಂಥದ್ದು. ಅದು ಒಳ್ಳೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸ್ಕಿನ್ ಡಿಸೀಸಸ್ ಅಲ್ಲಿ ಒಳ್ಳೆಯ ಔಷಧಿ. ಹಾಗಾಗಿ ಅದನ್ನ ದಿನೇ ದಿನೇ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ನಿಮ್ಮ ಮೋಚರಸ, ಅದು ಕೂಡ ಮೋಚರಸ ಅಂದರೆ ಗಮ್ಮು ಇದರಿಂದ ಬರುವಂಥದ್ದು, ಅದು ₹260. ಖಾಲಿ ಮುಸ್ಲಿ. ಇನ್ನು ಸೈಕ್ಲಿಯಾ ಪೆಲ್ಟೇಟಾ ಅಂತ ನೀವು ಸೈಕ್ಲಿಯಾ ಪೆಲ್ಟೇಟಾ ಅದು ವೈಲ್ಡ್ ಆಗಿ ಅಥವಾ ಹೊರಗಡೆ ಬೇಲಿಯಲ್ಲೆಲ್ಲ ಸಾಕಷ್ಟು ಇರ್ತಾ ಇತ್ತು. ಇತ್ತೀಚೆಗೆ ಅದು ಸಿಗೋದು ತುಂಬ ಕಡಿಮೆ ಆಗಿ ಅದರ ರೇಟ್ ಕೂಡ ಇವಾಗ ಜಾಸ್ತಿ ಆಗ್ತಾ ಇದೆ. ಈಗ ಡೆಕಲಿಪಸ್ ನಾನು ಹೇಳಿದೆ, ಅದೇ ಗ್ಲೋಬಿಯೋಸಮ್ ಸೂಪರ್ಬಾ, ಅದರ ನಿಮ್ಮ ಅಗ್ನಿಶಿಕೆ ಅಂತ ಏನು ಹೇಳಿದ್ರು, ಅದು ಬೀಜಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಪರ್ಚೇಸಿಂಗ್ಗೋಸ್ಕರ ಬೀಜನ ಎಕ್ಸ್ಪೋರ್ಟ್ ಮಾಡ್ತಾರೆ. ತಮಿಳುನಾಡು ಕಡೆಗೆಲ್ಲ ಅವುಗಳನ್ನ ಕಲ್ಟಿವೇಶನ್ ಅಲ್ಲಿ ಇದೆ. ಅವ್ರಿಗೆ ಏನು ಪ್ಲಾಂಟಿಂಗ್ ಮೆಟೀರಿಯಲ್ ಬೇಕು ಅವ್ರೇನು ಮಾಡ್ತಾರೆ, ಈ ಕಡೆಗೆ ಯಾರಾದ್ರು ಒಂದಿಷ್ಟು ಜನ ಕಲೆಕ್ಟರ್ಸ್ ಬಂದು ಅವುಗಳನ್ನ ಬೇರೆಗಳನ್ನ ಅಗದು ಗಡ್ಡೆಗಳನ್ನ ತಗೊಂಡು ಹೋಗ್ತಾರೆ. ಅದ್ರ
ಅದರದ್ದು ಇದು ಪ್ಲಾಂಟಿಂಗ್ ಮೆಟೀರಿಯಲ್ಗೆ 800 ರೂಪಾಯಿ ಕೆಜಿ ಇದೆ. ಅದು ಇದರದ್ದು ಯಾವುದು ಗ್ಲೋರಿಯೋಸ ಸೂಪರ್ ಬಾರು ಬೇರೆಗಳಿಗೆ ಅದು ವಿ ಶೇಪಲ್ಲಿ ಇರ್ತದೆ. ಅದೇ ಥರ ಇದ್ದರೆ ಅದು ಗ್ಲೋರಿಯೋಸ ಸೂಪರ್ ಬಾರ್ಗೆ 800 ರೂಪಾಯಿ ಒಂದು ಕೆಜಿ. ಇಲ್ಲಿ ಶತಾವರಿ ಹಾಕಿರೋದು ಇತ್ತೀಚೆಗೆ ಶತಾವರಿ ಕಲ್ಟಿವೇಶನ್ ಸಾಕಷ್ಟಿದೆ. ಒಂದು 400-500 ಎಕರೆಯಷ್ಟು ಕಲ್ಟಿವೇಶನ್ ಅಲ್ಲಿ ಇತ್ತು. ಅದು ಪ್ಲಾಂಟಿಂಗ್ ಮೆಟೀರಿಯಲ್ ಮಾರ್ಲಿಕ್ಕೋಸ್ಕರ ಕೆಲವೊಬ್ಬರು ಟ್ರೇಡರ್ಸ್ಗಳು ಬಂದು ಸುಮ್ಮನೆ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಪ್ರಮೋಟ್ ಮಾಡಿ ಹೋದರು. ಅದರದ್ದು ಪ್ರೊಸೆಸಿಂಗ್ ಕಷ್ಟ, ಹಂಗಾಗಿ ಅದು ಡ್ರೈ ಮೆಟೀರಿಯಲ್ ರೇಟು 220-250 ರೂಪಾಯಿ. ಇನ್ನು ಐಕೋಮಿಯಾ ಟರ್ಪೆಟಮ್ ಅಂತ ಒಂದು ಬಳ್ಳಿ ಬರ್ತದೆ, ಅದ್ರ ಬೇರನ್ನ ನಾವು ಉಪಯೋಗಿಸ್ತೀವಿ ಪರ್ಗೇಟಿವ್ ಆಗಿ. ಅದರ ಒಂದು ಬೇರೆ ರೇಟು 270 ರೂಪಾಯಿ. ಆಮ್ಲ 90-110. ಹೋಲೋಸ್ಟೆಮಾ ಅಡಕ್ವಡೆನ್ಸಿಸ್ ಅಂತ ಏನಿದೆ, ಇದ್ರದ್ದು ಇನ್ನೊಂದು ಅವಾಗ ನಾನು ಹೇಳಿದ್ದೆ ಲೆಫ್ಟಿಡೇನಿಯಾ ಅಂತ, ಹಾಲನ್ನು ಜಾಸ್ತಿ ಮಾಡುವಂಥ ಒಂದು ಬಳ್ಳಿ, ಹಾಲು ಬಳ್ಳಿ ಅಂತ ಕೂಡ ಕೆಲವೊಬ್ರು ಕರೀತಾರೆ. ಅದರದ್ದು ಡಿಮ್ಯಾಂಡ್ ಜಾಸ್ತಿ ಆಗಿ ಆ ಲೆಫ್ಟಿಡೇನಿಯಾನು ಜೀವಂತಿ ಅಂತ ಕರೀತಾರೆ, ಇದು ಹೋಲೋಸ್ಟೆಮಾನು ಕೂಡ ಜೀವಂತಿ ಅಂತ ಕರೀತಾರೆ. ಒಂದೇ ಹೆಸರಲ್ಲಿ 2-3 ಬೊಟಾನಿಕಲ್ಸ್ ಈ ಥರ ಟ್ರೇಡ್ ಆಗ್ತಾ ಇದ್ದಾವೆ. ಇಲ್ಲಿ ಟರ್ಮಿನೇರಿಯಾ ಟ್ರಿಬುಲಾ ಇದು 50 ರೂಪಾಯಿ ಕೆಜಿವರೆಗೂ ಹೋಗ್ತದೆ. ಕ್ವಾಲಿಟಿ ಚೆನ್ನಾಗಿದೆ, ಅದು ಕ್ವಾಲಿಟಿ ಮೇಲೆ. ಪ್ಯುರೇರಿಯಾ ಟ್ಯುಬರೋಸಾ ಇದು ಬಳ್ಳಿ, ಅದ್ರ ಗಡ್ಡೆಗಳನ್ನ ತಗೊಳ್ತಾರೆ. ಇದ್ರ ಬದಲಾಗಿ ಇನ್ನು ಎಡೆನಿಯಾ ಹೊಡ್ಲಾ ಅಂತ ಒಂದು ಬಳ್ಳಿ ಬರ್ತದೆ, ಅದ್ರ ಗಡ್ಡೆನ ಉಪಯೋಗಿಸ್ತಾರೆ. ಇದ್ರ ಬದಲಾಗಿ ಇದ್ರದ್ದು ಸೈಕಸ್ ಸಿನ್ಸಿನಾಲಿಸ್ ಅಂತ ಬರ್ತದೆ, ಅದರದ್ದು ತಿರುಳನ್ನ ಗಡ್ಡೆ ಅಂತ ಹೇಳಿ ಕೊಡ್ತಾರೆ ಮಾರ್ಕೆಟಲ್ಲಿ. ಈ ಥರ ಕೆಲವೊಂದು ಸಬ್ಸ್ಟಿಟ್ಯೂಟ್ ಅಲ್ಟರ್ನೇಷನ್ ಸಾಕಷ್ಟಿದೆ. ಪ್ಯುರೇರಿಯಾ ಟ್ಯುಬರೋಸಾ 110. ಇದು ಪ್ಯೂರ್ ಆಗಿರಲ್ಲ, ಅದೇ ಹೆಸರಲ್ಲಿ ಇರ್ತದೆ. ಇದು ಅಡಿನ ಹೊಂಡ ಆಗಿರ್ತದೆ ಅಥವಾ ಸೈಕಸ್ ಸಿನ್ಸಿನಾಲಿಸ್ ಆಗಿರ್ತದೆ. ಪ್ಯುರೇರಿಯಾ ಟ್ಯುಬರೋಸಾ ಅಂದರೆ ರೇಟ್ ಜಾಸ್ತಿ ಇರುತ್ತೆ. ಇನ್ನು ಪ್ಲುಂಬಾಗೋ ಜೈಲಾನಿಕಾ, ನಿಮ್ಮ ಏನು ಚಿತ್ರಕ್ರಾಂತ ಏನು ಕರಿತೀವಿ ಅದು, ಅಶ್ವಗಂಧ 360, ಎಕ್ಲಿಟಾ, ಭೃಂಗರಾಜ, ಸರ್ಪಗಂಧ ಸೀಡ್ಸ್ ನಾನು ಆವಾಗಲೇ ಹೇಳಿದೆ 700, ಅದು ರೇಟು ಹಳೆ ರೇಟ್ ಅದು 7200 ರೂಪಾಯಿ. ಸೀಡಾ ಕಾರ್ಡಿಫೋಲಿಯಾ, ಸೀಡಾ ಅಂತ ಹೇಳಿ ಕಡಗಡ್ಲೆ ಗಿಡ ಅಂತ ಕರೀತಾರೆ, ಅದ್ರ ಬೇರನ್ನ ಉಪಯೋಗಿಸ್ತಾರೆ. ನಮ್ಮಲ್ಲಿ ಕ್ಷೀರಬಲ ತೈಲ ಅಂತ ಮಾಡ್ತೀವಿ, ಅದು ನರ್ವಸ್ ಡಿಸಾರ್ಡರ್ಸ್ ಜಾಸ್ತಿ ಬಳಸ್ತಾರೆ ಕ್ಷೀರಬಲ ತೈಲ ಅಂತ. ಅದ್ರ ಬೇರನ್ನ ಈಗ ಸಿಗ್ತಾ ಇಲ್ಲ. ಅದರ ಸ್ಪೆಷಲಿ ಸಿಡಾ ಕಾರ್ಡಿಫೋಲಿಯಾ ಅನ್ನೋಂಥ ಒಂದು ವೆರೈಟಿ ಇದೆ, ಅದು ಸಿಗ್ತಾ ಇಲ್ಲ. ಈಗೆಲ್ಲರೂ ಕೂಡ ಸಿಡಾ ಅಕ್ಯುಟಿಫೋಲಿಯಾ ಎಲ್ಲ ಈ ಬರ್ಲಿ ಗಿಡ ಏನಿದೆ ಅದನ್ನೇ ಪೂರ್ತಿಯಾಗಿ, ಮುಂಚೆ ನಾವು ಬಲಾರ್ದು ರೂಟನ್ನು ಬಳಸ್ತಾ ಇದ್ವಿ, ಈಗ ಪೂರ್ತಿ ಗಿಡನೇ ಬಳಸ್ತಾ ಇದ್ದಾರೆ. ಈ ಥರ ಆಗಿರೋದ್ರಿಂದ ಆಯುರ್ವೇದಿಕ್ ಮೆಡಿಸಿನ್ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ ಅಂತ. ಅದಕ್ಕೆ ಮೇಡಮ್ ಹೇಳಿದ್ರು, ಮಾರ್ಕೆಟ್ 2 ಮಾತ್ರೆ 3 ತಿಂದ್ರು ಏನಾಗಲಿಲ್ಲ, ಅದೇ ನಾವು ನೆಲದಲ್ಲಿ ಇದ್ರದ್ದು ಯಾವುದು ಬ್ರಾಹ್ಮಿದು ಯೂಸ್ ಮಾಡಿ ಕೊಟ್ಟಾಗ ರಿಸಲ್ಟ್ ಅಷ್ಟು ಬೇಗ ಬಂತು ಅಂತ. ಅದೇ ಥರ ಕರಿಲಿಯಸ್ ಹೈಡ್ರೋಫಿಲಾ, ಇದು ಪೆರ್ಫಿಲಾಕ್ಸ್ ಅಂತ ನಾವು ಕರಿತೀವಿ, ಅದು ರೇಟನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕೆಲವೊಂದು ವಾಟ್ಸಪ್ಪಲ್ಲಿರುವಂಥ ಪಿಕ್ಚರ್ಗಳನ್ನ ಇಲ್ಲಿ ಹಾಕಿದ್ದೀನಿ, ಯಾವ ರೀತಿ ಟ್ರೇಡ್ ಮಾಡ್ತಾ ಇರ್ತಾರೆ, ಪೋಸ್ಟ್ ಮಾಡ್ತಾರೆ ಗ್ರೂಪ್ಗಳಲ್ಲಿ ಅಂತ. ಇಲ್ಲಿ ನೀವು ನೋಡ್ಬೋದು ಮೇಲೆ, ಇಲ್ಲಿ ಕರ್ಣಸ್ಫೋಟ ಅಂತ, ಕಾರ್ಡಿಯೋಸ್ಪರ್ಮಮ್ ಮೆಲಿಕ್ಯಾಗಮ್, ಇದು ಬಳ್ಳಿ ನೀವು ನೋಡಿರ್ಬೋದು. ಅದು ಒಂಥರ ಗುರುಡೆ ಥರ ಇರ್ತದೆ, ಏನಂತೀರಿ ಅದಕ್ಕೆ, ಬಳ್ಳಿ ಎಲೆ ಇದ್ರಾಗಿರ್ತದೆ. ಅದರದ್ದು ಡ್ರೈ ಮೆಟೀರಿಯಲ್ಲು, ಅದು 1 kg 195 ರೂಪಾಯಿ. ಕಾರ್ಡಿಯೋಸ್ಪರ್ಮಮ್ ಮೆಲಿಕ್ಯಾಗಮ್ ಅಂತ, ಇದು ವೈಲ್ಡ್ ಆಗಿ ಕಲೆಕ್ಟ್ ಮಾಡ್ತಾರೆ. ಅವಾಗಲೇ ನಾನು ಹೇಳಿದೆ ಹೆಡ್ ಜೋಡ್ ಅಂತ, ನಿಮ್ಮ ಸಿಸಸ್ ಕ್ವಾಡ್ರಾಂಗ್ಯುಲರಿಸ್ 98 ರೂಪಾಯಿ 1 kg ಡ್ರೈ. ಇನ್ನು ಹೆಡ್ ಜೋಡ್ ಅಲ್ಲಿ ಸಿಸಸ್ ಕ್ವಾಡ್ರಾಂಗ್ಯುಲರಿಸ್ ಅಲ್ಲಿ ನೋಡಿ, ಅಲ್ಲಿ 96 ರೂಪಾಯಿ ಒಬ್ಬರು ಹೇಳ್ತಾರೆ. ಈ ಥರ ರೇಟ್ಗಳು. ಇನ್ನು ಇದು ನಿಮ್ಮ ಏನಂತೀರಿ, ಇಂದ್ರಾಯಣಿ ಫಲ ಅಂದರೆ ಕನ್ನಡದಲ್ಲಿ ಹಾವು ಮಕ್ಕೆ ಬಳ್ಳಿ ಅಂತ ಕರಿತೀವಿ. ಅದರದ್ದು ಕಾಯಿಗಳು ಹಾವು ಮಕ್ಕೆ ಬಳ್ಳಿ ಅಂತ ಕರೀತಾರೆ. ಅದರ ಕಾಯಿಗಳು ಮಾರಾಟ ಆಗೋದು. ಅದೇ ಥರ ಗಮ್ಮನ್ನ 465 ರೂಪಾಯಿ ಗಮ್ಮು 1 kg. ಇದು ಟ್ರೇಡರ್ ಹೇಳೋ ರೇಟು. ಅದೇ ರೀತಿ ಅಲ್ಲಿ ನನ್ನಾರಿ, ನಾನು ಆವಾಗಲೇ ಹೇಳಿದೆ, ಇದು ರೆಕಲಿಪಸ್ ಫೋಟೋ, ಅದು ಟ್ರೇಡಲ್ಲಿ ಇರುವಂಥದ್ದು. ಇಲ್ಲಿ ನೀವು ನೋಡ್ಬೋದು ಸರ್ಪಗಂಧ ರೂಟ್ಸು ಇಷ್ಟು
ಚೀಲದಲ್ಲಿ ತುಂಬಿಟ್ಟಿದ್ದಾರೆ. ನೀಮ್ ಸೀಡ್ಸು, ಅದರಲ್ಲೂ ಕೂಡ ಪೂರ್ತಿ ಸೀಡನ್ನು ಕ್ಲೀನ್ ಮಾಡಿ ಅದು ವೈಟ್ ಆಗಿರುವಂಥ ಸೀಡ್ಗಳನ್ನು ಕೂಡ ಟ್ರೇಡ್ ಆಗ್ತದೆ. 120-130 ರೂಪಾಯಿ ಹೇಳ್ತಾರೆ. ಅಲ್ಲಿ ನೀಮ್ ಬಾರ್ ನೋಡ್ಬೋದು 29 ರೂಪಾಯಿ. ಅದೇ ಥರ ಕಾರ್ನ್ ಸಿಲ್ಕ್, ನಿಮ್ಮ ಈ ಮೆಕ್ಕೆಜೋಳ ಅಥವಾ ಏನಂತೀರಿ ಮೆಕ್ಕೆಜೋಳದ ಏನು ಮೇಲೆ ಇದು ಇದೆ ಕಾರ್ನ್ ಕೂದಲು ಥರ ಇರ್ತದಲ್ಲ, ಅದು ಸಖತ್ ಡಿಮ್ಯಾಂಡಲ್ಲಿದೆ. 675 ರೂಪಾಯಿ. ಈಗ ನಿನ್ನೆ ಒಬ್ಬರು ಫೋನ್ ಮಾಡಿದ್ರು, ಎಷ್ಟಿದ್ರು ಬೇಕು ನಮಗೆ ಹೇಳಿ ಎಲ್ಲಿದೆ ಅಂತ. ಅದು ಕಲ್ಟಿವೇಟೆಡ್ ಇಲ್ಲ. ಇನ್ನು ಆಮ್ಲ ಸೀಡ್ಸು ಇನ್ನು 85 ರೂಪಾಯಿ kg. ಅಲ್ಲಿ ನೋಡ್ಬೋದು ಪ್ರಿಮರಿಯಾ ಪಾಲಿಫ್ಲೋರಾ ಅಂತ ಒಂದು ನಮ್ಮಲ್ಲಿ ಪರ್ಪಟ ಅಂತ ನಾವು ಕರಿತೀವಿ, ಪರ್ಪಟ ಅಂತ ಹೇಳ್ತೀವಿ. ಅದ್ರ ರೇಟು 125 ರೂಪಾಯಿ. ಅದೆಲ್ಲ ಕಾಡಿಂದ ಬರುತ್ತೆ ಅವ್ರಿಗೆ. ಇನ್ನು ದತ್ತೂರ ಈಗ ಮುಂಚೆ ಎಷ್ಟೊಂದು ಇರ್ತಾ ಇತ್ತು ಖಾಲಿ ಜಾಗಗಳಲ್ಲಿ, ಸೈಟ್ಗಳಲ್ಲಿ ನೀವು ನೋಡಿರ್ಬೋದು. ಇದು ಅಲ್ವಾ ಮೈಕು ಅನ್ನೋರು ಅಥವಾ ಮಜ್ಜಿಗೆ ಕಾಯಿ ಅಂತ ಎಲ್ಲ ಕರಿತಾ ಇದ್ರು. ಈಗ ಅದು ತುಂಬ ಕಡಿಮೆ ಆಗಿದೆ, ನೀವು ನೋಡೋಕ್ಕೂ ಸಿಗ್ತಾ ಇಲ್ಲ. ಅದು ರೇಟ್ ನೋಡಿ 85 ರೂಪಾಯಿ ಇದೆ kg. ಅದು 2 ಟನ್ ಇದೆ ಅಂತ ಅವ್ರ ಹತ್ರ ಡ್ರೈ ಮೆಟೀರಿಯಲ್. ಅಂದರೆ ಯಾವ ಥರ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೋದು. ಆ ಕಡೆ ಇರೋದು ನೀವು ಅದು ಹೇಳಿ ಮಧ್ಯದಲ್ಲಿರೋದು ಕರೆಂಟ್ ಅಲ್ಲ, ಅದು ಆ್ಯಕ್ಚುಲಿ ಇದು ಗಜ್ಗ. ಅದು ಗಜ್ಗದ ಗಿಡಗಳು ಈಗ ಸಿಗೋದೇ ಕಷ್ಟ. ಕಾಡುಗಳಲ್ಲೆಲ್ಲ ಗಜ್ಗದ ಗಿಡಗಳು ಕಡಿಮೆ ಆಗಿಬಿಟ್ಟಿದೆ. ಆ ಗಜ್ಗ ಕೂಡ ಸಿಜರ್ಪಿನಿಯಾ ಬಾಂಡು ಏನಿದೆ ಅದು ಕೂಡ ಸಾಕಷ್ಟು ಡಿಮ್ಯಾಂಡಲ್ಲಿ ಇರುತ್ತದೆ. ಆ ಕಡೆಗೆ ನೀವು ನೋಡ್ಬೋದು ಗ್ಲೋರಿಯೋಸಾ ಸೂಪರ್ ಬಾರು ರೇಟು 415 ರೂಪಾಯಿ 1 ಟನ್ ಅಂತ ಇಲ್ಲಿ ಹಾಕಿದ್ದಾರೆ. ಅದು ಡ್ರೈ ಕಟ್ ಮೆಟೀರಿಯಲ್. ನಾನು ಅವಾಗಲೇ ಹೇಳಿದ್ದು ಪ್ಲಾಂಟಿಂಗ್ ಮೆಟೀರಿಯಲ್ ರೇಟು 800 ರೂಪಾಯಿ. ಇಲ್ಲಿ ಆಮ್ಲ ಸೀಡ್ ವಿತ್ ಸೀಡ್ ಏನು ರೇಟ್ ಇದೆ, ಸೀಡ್ಲೆಸ್ ಏನು ರೇಟ್ ಇದೆ. ವಿತ್ ಸೀಡ್ ಇದ್ರೆ 85 ರೂಪಾಯಿ, ವಿತೌಟ್ ಸೀಡ್ ಇದ್ರೆ 110 ರೂಪಾಯಿ. ಆಮೇಲೆ ಜಾಸ್ಮಿನ್ ಲೀವ್ಸ್ ಏನು ನಿಮ್ಮ ಜಾಜಿ ಮಲ್ಲಿಗೆ ಬರ್ತದಲ್ಲ ಅದರ ಎಲೆ, ಜಾಜಿ ಮಲ್ಲಿಗೆದು ಎಲೆ 650 ರೂಪಾಯಿ. ನೆರಿಮೆಯ ಟ್ರೆಂಡರ್ ಅಥವಾ ಪೆಡರಿಯಾ ಫರ್ಟಿಡಾ ಅಂತ ಒಂದು ಪ್ರಸಾರಣಿಗೆ ಅವೆರಡು ಬೊಟಾನಿಕಲ್ ಸೋರ್ಸ್ಗಳು. ಆಗ ಗಿಡ ಯಾವುದು ಅಂತ ಅವ್ರಿಗೆ ಟ್ರೇಡರ್ಗೂ ಗೊತ್ತಿಲ್ಲ, ಅದ ಅಂತ ಗೊತ್ತಿಲ್ಲ ಅಂತ ಪರಿಸ್ಥಿತಿ. ಅದರ ರೇಟು 160 ರೂಪಾಯಿ. ಇಲ್ಲಿ ಇರುವಂಥವು ಬಹಳಷ್ಟು ಕಲ್ಟಿವೇಶನ್ ಅಲ್ಲಿ ಇಲ್ಲದೆ ಇರುವಂಥದ್ದು. ಇದಕ್ಕೆ ಮೊದಲ ಲಾಂಗಿಫೋಲಿಯಾ ನೀವು ನೋಡ್ಬೋದು. ಇಷ್ಟೇ ಹೂವು 240 ರೂಪಾಯಿ kg ಹಾಕೋದು. ಇಲ್ಲಿ ಪತ್ತರ್ಚೂರು ಅಂದರೆ ನಿಮ್ಮ ಪಾಷಾಣ ಭೇದ ಅಂತ ನಾವೇನು ಕರಿತೀವಿ, ಅದಕ್ಕೆ ಈ ಕಲಂಜ ಪಿಲ್ಲೆಟ ಅಥವಾ ನಾವು ಬ್ರಯೋಫಿಲಮ್ ಪಿಲ್ಲೆಟ ಅಂತ ಕರಿತೀವಿ. ಅದು ಎಲೆಗಳನ್ನ ಮಾರಾಟದಲ್ಲಿ ಇರ್ತದೆ. ಅದು ಡ್ರೈ ಮಾಡಿದಾಗ 950 ರೂಪಾಯಿ ಡ್ರೈ ಮೆಟೀರಿಯಲ್. ಅಕೋಲಸ್ ಕೆಲಮಸ್ ಇದಂತೂ ಕಲ್ಟಿವೇಶನ್ ಮಾಡ್ತಿದ್ದಾರೆ 160 ರೂಪಾಯಿ ಇದೆ. ಇಲ್ಲಿ ನಿಮ್ಮ ಅಂಟುವಾಳ ನೋಡಿ 75 ರೂಪಾಯಿ kg ಇದೆ. ಲೆಫ್ಟಿಲೇನಿಯಾ ರೆಟಿಕ್ಯುಲೇಟ ನಾನು ಅವಾಗಲೇ ಹೇಳ್ತಾ ಇದ್ದೆ, ಜೀವಂತಿ ಅನ್ನೋ ಹೆಸರಲ್ಲಿ 2-3 ಗಿಡಗಳನ್ನ ಹಾಕ್ತಾರೆ 64 ರೂಪಾಯಿ ಕಲೆಕ್ಷನ್ನು. ಚಿತ್ರಮೂಲ 70 ರೂಪಾಯಿ ಇದೆ, ಅದು ಕಲೆಕ್ಟಿದ್ದು. ಅರ್ಜುನ ಬಾರ್ಕ್ 50 ರೂಪಾಯಿ. ನಿಮ್ಮ ಟರ್ಮಿನಲ್ಲಿ ಅರ್ಜುನ ಏನಿದೆ ಅದ್ರ ಬಾರ್ಕು ಕಲೆಕ್ಟ್ ಮಾಡಿರುವಂಥದ್ದು 50 ರೂಪಾಯಿ. ಯಾರು ಗಿಡಗಳನ್ನ ಅವ್ರ ತೋಟದಲ್ಲಿ ಏನು ಬೆಳೆಸ್ಕೊಂಡಿಲ್ಲ, ಮಾರಾಟ ಮಾಡ್ತಿದ್ದಾರೆ ಅಂದರೆ ಅದು ಎಲ್ಲಿಂದ ಬರ್ತಾ ಇದೆ ಅಂತಾನೆ. ಇಲ್ಲಿ ಬೇಲ್ ಈಗಲ್ ಮಾರ್ಮೂಲಸ್ತು ಇದು ಹಾಕಿದ್ದಾರೆ, ಅದರದ್ದು ಅಂಟು ಒಳಗಡೆದು ಅದು 55 ರೂಪಾಯಿ. ಇನ್ನು ಭೂಮಿ ಆಮ್ಲ 65 ರೂಪಾಯಿ. ಅಪಮಾರ್ಗ ಅಂದರೆ ನಮ್ಮ ಉತ್ತರಾಣಿ 50 ರೂಪಾಯಿ. ಇಲ್ಲಿ ಬಲ ಪಂಚಾಂಗ ಅಂದ್ರೆ ನಾನು ಅವಾಗಲೇ ಹೇಳಿದ್ದಲ್ಲ, ಗಿಡ ಕಾರ್ಡಿಫೋಲಿಯಾ ಸಿಗ್ತಾ ಇಲ್ಲ, ಅದ್ರ ಹೆಸರಲ್ಲಿ ಬೇರೆ ಉಪಯೋಗಿಸ್ತಿದ್ದಾರೆ. ಹೋಲ್ ಪ್ಲಾಂಟ್ ಅಂದ್ರೆ 50 ರೂಪಾಯಿ. ನೆಕ್ಸ್ಟು ಬರೀ ರೂಟ್ ಬೇಕಂದ್ರೆ 145 ರೂಪಾಯಿ ಈ ಥರ ಇದೆ. ಆಮೇಲೆ ಶೀಲಕಾಯಿ 110 ರೂಪಾಯಿ ಇದೆ kg. ಸೋಪ್ ನಟ್ಟು 80 ರೂಪಾಯಿ ಹೇಳ್ತಿದ್ದಾರೆ. ಈ ಥರ ರೇಟ್ಗಳು ಮಾರ್ಕೆಟಲ್ಲಿ ಸಾಕಷ್ಟು ಕಲ್ಟಿವೇಟೆಡ್ ಬರದೇ ಇರುವಂಥವು ಬಹಳಷ್ಟುಗಳು ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದರೆ ಎಲ್ಲ ಮೆಡಿಸಿನ್ ಪ್ಲಾಂಟ್ ಎಲ್ಲವಕ್ಕೂ ವ್ಯಾಲ್ಯೂ ಇದೆ. ಹಾಗಾಗಿ ಅವುಗಳನ್ನ ಸಂರಕ್ಷಣೆ ಮಾಡ್ತಾ ಸುಸ್ಥಿರವಾಗಿ ಅವ್ರನ್ನ ಕಲೆಕ್ಷನ್ ಮಾಡ್ತಾ ಇಂಡಸ್ಟ್ರಿಯವರಿಗೆ ಕೊಟ್ಟು ಒಂದು ಆದಾಯವನ್ನು ಮಾಡ್ಬೋದು ಅಂತ ನಾನು ಹೇಳ್ತಾ ಮಾತನ್ನು. ಥ್ಯಾಂಕ್ ಯು.